something for me, ನನಗಾಗಿ ಒಂದು ಕಾರ್ಯವನ್ನು ಸಿದ್ಧ ಮಾಡಿದ್ದೀರಿ, and I'm willing to meet that thing. ಅದನ್ನು ಭೇಟಿ ಮಾಡಲಿಕ್ಕಾಗಿ ನಾನು ಚಿತ್ತಪಡ್ತೇನೆ. Hallelujah. Chapter 8 verse number 19. ರೋಮಾಪುರದವರಿಗೆ 8ನೇ ಅಧ್ಯಾಯ ವಾಕ್ಯ 19 ಆರಂಭಿಸುತ್ತದೆ. ಬಹು ಲವಲವಿಕೆಯಿಂದ ಎದುರು ನೋಡುತ್ತಿರುವಂತಹ ಸೃಷ್ಟಿಯು. Somebody is expecting you. ಯಾರೋ ಒಬ್ಬರು ನಿಮ್ಮಲ್ಲಿ ನಿರೀಕ್ಷೆ ಇಟ್ಟಿದ್ದಾರೆ. Somebody is expecting you to manifest. ಯಾರೋ ಒಬ್ಬರು ನೀವು ಪ್ರಕಟಿಸಿಕೊಳ್ಳಬೇಕೆಂಬುದಾಗಿ ನಿರೀಕ್ಷಿಸುತ್ತಿದ್ದಾರೆ. Now looking at this verse, who is that one thing which is expecting you to manifest? ಈ ವಾಕ್ಯದಲ್ಲಿ ನೋಡುವಾಗ ಯಾರು ನೀವು ಪ್ರಕಟಿಸಿಕೊಳ್ಳಬೇಕೆಂಬುದಾಗಿ ನಿರೀಕ್ಷಿಸುತ್ತಿರೋದು? And before we answer that question, ಅದಕ್ಕೆ ಉತ್ತರ ಕೊಡ್ಲಿಕ್ಕೆ ಮುಂಚಿತವಾಗಿ what is the meaning of the word expectation? ನೋಡಿ, ಈ ನಿರೀಕ್ಷೆ ಎಂಬಂತಹ ಪದ ಅಥವಾ ಎದುರು ನೋಡುವಿಕೆ ಎಂಬಂತಹ ಪದ ಇದೆಯಲ್ಲ, ಅದರ ಅರ್ಥ ಏನು? When a baby begins to grow, ಒಂದು ಮಗು ಬೆಳೆಯುವಾಗ you expect the child to grow properly and become a child and then an adult. ಮಗು ತನ್ನ ಕೂಸಿನ ಅವಸ್ಥೆಯನ್ನು ಮುಗಿಸಿ ಬಾಲ್ಯದ ಅವಸ್ಥೆಗೆ ಬಂದು ನಂತರ ಅದು ಒಳ್ಳೆಯ ರೀತಿಯಲ್ಲಿ ಬೆಳಿಬೇಕೆಂಬುದಾಗಿ ನಾವು ನಿರೀಕ್ಷಿಸುತ್ತೇವೆ. The word expectation means that is what is designed inside you, and that should be manifest at the right season and the right time. ಎದುರು ನೋಡುವಿಕೆ ಅಂತ ಹೇಳುವಾಗ ನಮ್ಮೊಳಗೆ ಇರುವಂತಹ ಒಂದು ವಿನ್ಯಾಸ, ಆ ವಿನ್ಯಾಸದ ಒಂದು ಬಿತ್ತನೆ, ಅದು ಸರಿಯಾದ ಸಮಯಕ್ಕೆ ಸರಿಯಾದ ಕಾಲಕ್ಕೆ ಬೆಳೆದು ನಿಲ್ಲಬೇಕು. And what is that which is waiting for you to grow? ನಿಮಗಾಗಿ ನೀವು ಬೆಳೆಯಬೇಕೆಂಬುದಾಗಿ ಕಾಯುತ್ತಿರುವುದೇನು? What does the Bible say? ವಾಕ್ಯ ಏನು ಹೇಳುತ್ತೆ? The earnest expectation of creation. Somebody say creation. ಸೃಷ್ಟಿ ಲವಲವಿಕೆಯಿಂದ ಎದುರು ನೋಡುವುದು. ಹೇಳಿ, ಸೃಷ್ಟಿಯು. Who's expecting you? ಯಾರು ನಿಮ್ಮಿಂದ ಎದುರು ನೋಡ್ತಿದ್ದಾರೆ? Tell your neighbor. ನಿಮ್ಮ ಸ್ನೇಹಿತನ ನೋಡಿ ಹೇಳಿ. Somebody is expecting me. ಯಾರು ನನ್ನಿಂದ ಎದುರು ನೋಡ್ತಿದ್ದಾರೆ? And that expectation is called the creation. ಆ ಒಂದು ಎದುರು ನೋಡುವಿಕೆ ಏನಂದ್ರೆ ಸೃಷ್ಟಿ. So what is the meaning of expectation? ಅಂದ್ರೆ ಈ ಒಂದು ಎದುರು ನೋಡುವಿಕೆ ಅರ್ಥ ಏನು? I told you what expectation is, to be at the right place at the right time. ಸರಿಯಾದ ಸಮಯಕ್ಕೆ ಸರಿಯಾದ ರೀತಿಯಲ್ಲಿ ಇರುವಂತದೇ ಆ ಒಂದು ಎದುರು ನೋಡುವಿಕೆ. And the word creation means ಸೃಷ್ಟಿ ಎಂಬಂತ ಪದದ ಅರ್ಥ anything which is designed in your life, ನಿಮ್ಮ ಜೀವನದಲ್ಲಿ ಯಾವುದಾದ್ರೂ ವಿನ್ಯಾಸಿಸಲ್ಪಟ್ಟಿರುವುದು, prepared by God, ದೇವರಿಂದ ಸಿದ್ಧ ಮಾಡಿರುವಂತದ್ದು, to meet you at an exact space and exact time. ಸರಿಯಾದ ಸಮಯಕ್ಕೂ ಸರಿಯಾದ ಸ್ಥಳದಲ್ಲಿ ನಿಮ್ಮನ್ನು ಸಂಧಿಸುವಂತದ್ದು. ಅರ್ಥ ಆಯ್ತು? I was supposed to meet Pastor Ramesh last night at say 8 o'clock. ಕಳೆದ ರಾತ್ರಿ ಒಂದು 8 ಗಂಟೆಗೆ ಪಾಸ್ಟರ್ ಬಂದು ನಮ್ಮ ಪಾಸ್ಟರ್ನ ಭೇಟಿ ಮಾಡಬೇಕಾಗಿತ್ತು. So he is expecting me. ಅದಕ್ಕೆ ಅವರು ನನ್ನನ್ನು ಎದುರು ನೋಡ್ತಿದ್ದಾರೆ. What should I do? ನಾನೇನ್ ಮಾಡಬೇಕು? I should plan. ನಾನು ಸಿದ್ಧ ಮಾಡಬೇಕು. And then meet him. ನಂತರ ಅವರನ್ನು ಸಂದರ್ಶಿಸಬೇಕು. When I meet him, ನಾನು ಅವರನ್ನ ಸಂದರ್ಶನೆ ಮಾಡುವಾಗ things waiting for me. ನನಗೋಸ್ಕರ ಕೆಲವು ಕಾರ್ಯಗಳು ಕಾಯ್ತಿದೆ. In the same way, ಅದೇ ರೀತಿಯಲ್ಲಿ creation is waiting for you. ಸೃಷ್ಟಿಯು ನಿಮಗಾಗಿ ಕಾಯ್ತಾ ಇದೆ. When you come at the right place at the right time, ಸರಿಯಾದ ಸಮಯದಲ್ಲಿ ಸರಿಯಾದ ಸ್ಥಳಕ್ಕೆ ಬರುವಾಗ and meet creation, ಸೃಷ್ಟಿಯನ್ನು ಸಂಧಿಸುವಾಗ creation has got something to give you. ನಿಮಗಾಗಿ ಕೊಡುವುದಕ್ಕೆ ಸೃಷ್ಟಿಯಲ್ಲಿ ಏನೋ ಒಂದಿದೆ. That means ಅಂದ್ರೆ something already prepared is waiting for you. ನಿಮಗಾಗಿ ಸಿದ್ಧ ಮಾಡಲ್ಪಟ್ಟಿರುವುದು ಕಾಯ್ತಾ ಇದೆ. ಆಮೆನ್ ಹೇಳಿ. Did you understand? ಅರ್ಥ ಆಯ್ತಾ? Once you understand this, ಒಮ್ಮೆ ನೀವು ಇದನ್ನ ಅರ್ಥ ಮಾಡಿಕೊಂಡ್ರೆ life becomes very easy. ಜೀವನ ಬಹಳ ಸುಲಭವಾಗುತ್ತದೆ. Because I know something is waiting for me. ನನಗಾಗಿ ಏನೋ ಒಂದು ಕಾಯ್ತಾ ಇದೆ. Something good God has prepared is waiting for me. ನನಗಾಗಿ ದೇವರು ಶುದ್ಧಿ ಮಾಡಿರುವಂತ ಉತ್ತಮವಾದದ್ದು ಕಾಯ್ತಾ ಇದೆ. I will start begging men to do something for me because I know God has got a greater plan for me. ಮನುಷ್ಯನಲ್ಲಿ ನಾನು ಏನಾದರೂ ಮಾಡು ಅಂತ ಕೇಳುವುದನ್ನು ನಿಲ್ಲಿಸ್ತೀನಿ. ಕಾರಣ ದೇವರು ನನಗಾಗಿ ಮಹಾ ಉನ್ನತ ಸಿದ್ಧ ಮಾಡಿದ್ದಾರೆ. Amen. Can you just lift up your hands and say, Lord, thank you. ಕರಗಳನ್ನು ಎತ್ತಿ ಹೇಳೋಣ, ದೇವರೇ ಥ್ಯಾಂಕ್ಸ್ ಅಂತ ಹೇಳೋಣ. Thank you. ದೇವರಿಗೆ ಕೃತಜ್ಞತೆ ಹೇಳಿ. For preparing something for me. ನನಗಾಗಿ ಒಂದು ಕಾರ್ಯವನ್ನು ಸಿದ್ಧ ಮಾಡಿದ್ದೀರಿ. And I'm willing to meet that thing. ಅದನ್ನು ಭೇಟಿ ಮಾಡಲಿಕ್ಕಾಗಿ ನಾನು ಚಿತ್ತಪಡ್ತೇನೆ. Hallelujah. Hallelujah. The word creation means everything that you need in your lifetime, that you will fulfill God's purposes in this terrain, in this earth. ನಿಮ್ಮಲ್ಲಿ ದೇವರು ಏನನ್ನು ವಿನ್ಯಾಸಿಸಿದಾರೋ ಆ ಉದ್ದೇಶದ ಪ್ರಕಾರ ಮುಂದಕ್ಕೆ ಬಂದು ದೇವರ ಕಾರ್ಯಗಳನ್ನು ನೆರವೇರಿಸುವಂತದ್ದಾಗಿದೆಯಲ್ಲ, ಅದೇ ಸೃಷ್ಟಿಯ ಅತಿ ಮುಖ್ಯವಾದ ಅರ್ಥ. Amen. Now this creation, ಈ ಸೃಷ್ಟಿಯು is waiting for you, looking for you. ನಿಮಗಾಗಿ ಕಾಯ್ತಾ ಇದೆ, ನಿಮಗಾಗಿ ಎದುರು ನೋಡ್ತಿದೆ. Where is Sandeep? ಎಲ್ಲಿ ವಿನ್ಸೆಂಟ್? Where is your name, right? Where is Sandeep? ಎಲ್ಲಿ ವಿನ್ಸೆಂಟ್? Sandeep is supposed to meet me at this point, at this time. ಈ ಒಂದು ಸಮಯದಲ್ಲಿ ಈ ಸ್ಥಳದಲ್ಲಿ ನನ್ನನ್ನು ಭೇಟಿ ಮಾಡಬೇಕಾಗಿತ್ತು. Well, Sandeep is missing. ವಿನ್ಸೆಂಟ್ ಮಿಸ್ ಆಗಿದ್ದಾರೆ.
When creation is looking for you, ಸೃಷ್ಟಿ ನಿಮಗಾಗಿ ಕಾಯುವಾಗ creation is not looking for the old version of you. ಅಂದ್ರೆ ನಿಮ್ಮ ಒಂದು ಹಳೆಯ ಅವತರಣಿಕದಲ್ಲಿ ಸೃಷ್ಟಿ ನಿಮ್ಮನ್ನು ಎದುರು ನೋಡುತ್ತಿಲ್ಲ. Did you understand? ಅರ್ಥ ಆಯ್ತಾ? There's an old version, there's a new version. ನಿಮಗಾಗಿ ಒಂದು ಹಳೆಯ ಅವತರಣಿಕ ಇದೆ, ಹೊಸ ಅವತರಣಿಕವಿದೆ. The old version is bound with the things of this world. ಅಂದ್ರೆ ಹಳೆಯ ಕಾರ್ಯಗಳು ಅಂತ ಹೇಳುವಾಗ ಈ ಲೌಕಿಕ ವಿಷಯದಲ್ಲಿ ತುಂಬಲ್ಪಟ್ಟಿದೆ. But the new man, ಆದ್ರೆ ಹೊಸ ಮನುಷ್ಯ, the new version, ಹೊಸ ಅವತರಣಿಕವು has got a renewed mind. ನಿಮ್ಮ ಮನಸ್ಸು ಅಂದ್ರೆ ನೀವು ನವೀಕರಿಸಲ್ಪಟ್ಟಿರುವಂತ ಮನಸ್ಸು. The new version ಅಂದ್ರೆ ಹೊಸ ಅವತರಣಿಕವು is looking for things above and not things on this earth. ಈ ಭೂಮಿ ಮೇಲಿರುವ ಕಾರ್ಯವನ್ನು ಎದುರು ನೋಡುತ್ತಿಲ್ಲ, ಪರಲೋಕದಲ್ಲಿ ಇರುವುದನ್ನು ಎದುರು ನೋಡುತ್ತದೆ. Therefore the creation, the Bible says, ಆದ ಕಾರಣ ಸೃಷ್ಟಿಯನ್ನು ಕುರಿತು ಸತ್ಯವೇದ ಹೇಳುವುದು is looking ಎದುರು ನೋಡುವುದು not for children ಮಕ್ಕಳಿಗಲ್ಲ, but for the sons of God. ಆದ್ರೆ ದೇವ ಪುತ್ರರಿಗಾಗಿ. Lift your hands and say hallelujah. ಕರಗಳನ್ನು ಎತ್ತಿ ಹೇಳಿ ಹಲ್ಲೆಲೂಯಾ. Not a child of God, ದೇವರ ಮಗುವನ್ನು ಎದುರು ನೋಡುತ್ತಿಲ್ಲ, not a baby in Christ, ಕ್ರಿಸ್ತನಲ್ಲಿ ಕೂಸುಗಳನ್ನು ಎದುರು ನೋಡುತ್ತಿಲ್ಲ, but the Son of God. ದೇವ ಪುತ್ರರನ್ನು ಎದುರು ನೋಡುತ್ತಿದೆ. That means there's a graduation from what I've been doing yesterday. There's a graduation today. I am growing. ಅಂದ್ರೆ ನಿನ್ನೆ ಮಾಡಿದ್ದಕ್ಕೂ ಇವತ್ತು ಮಾಡೋದಕ್ಕೂ ಒಂದು ಪ್ರಮಾಣ ಪದವಿ, ಅಂದ್ರೆ ಬೆಳೆಯುತ್ತಿರುವುದನ್ನು ನಾವು ನೋಡ್ತೇನೆ. Hallelujah. So the creation is looking not for your old version of you, but for an updated version of you. ಸೃಷ್ಟಿಯು ನಿಮ್ಮಲ್ಲಿ ಇರುವಂತಹ ಹಳೆಯ ಅವತರಣಿಕದಲ್ಲಿ ನೋಡುತ್ತಿಲ್ಲ, ನೀವು ಬೆಳವಣಿಗೆಯಾಗಿ ಬದಲಾವಣೆ ಆಗಿರೋದನ್ನು ನೋಡುತ್ತಿದ್ದೆ. So I asked myself this question. ಆದ ಕಾರಣ ನನ್ನಲ್ಲಿ ಈ ಪ್ರಶ್ನೆಯನ್ನು ಕೇಳಿದೆ. I know God has got a plan for me. ದೇವರು ನನಗಾಗಿ ಒಂದು ಯೋಜನೆ ಇಟ್ಟಿದ್ದಾರೆ ನನಗೆ ಗೊತ್ತು. I know creation is waiting for ಸೃಷ್ಟಿ me. ನನಗಾಗಿ ಕಾಯ್ತಿದೆ ಅಂತ ಗೊತ್ತು. But am I become a son of God, or I'm just a technon, just a child? ಆದ್ರೆ ನಾನು ದೇವ ಪುತ್ರನಾಗಿದ್ದೀನಾ ಅಥವಾ ಕ್ರಿಸ್ತನಲ್ಲಿ ಒಂದು ಕೂಸಾಗಿದ್ದೇನಾ? Amen. ಆಮೆನ್. It's only when you have a purpose this verse will make sense. ಅಂದ್ರೆ ನಮ್ಮಲ್ಲಿ ಒಂದು ಉದ್ದೇಶ ಇರುವಾಗ ಮಾತ್ರ ಈ ಒಂದು ವಾಕ್ಯ ಅರ್ಥಕ್ಕೆ ಬರುತ್ತೆ. The revealing of the sons of God means everything that you have to do in Christ to fulfill his purposes on this earth. ದೇವ ಪುತ್ರರು ಎಂಬುದಾಗಿ ನಾವು ಪ್ರಕಟಿಸಿಕೊಳ್ಳಬೇಕಂದ್ರೆ ನಮಗಾಗಿ ಇಟ್ಟಿರುವ ಉದ್ದೇಶವನ್ನು ಈ ಭೂಮಿಯಲ್ಲಿ ನೆರವೇರಿಸಬೇಕು. If you understand, ಅರ್ಥ ಆಯ್ತಾ? call the system of destiny helpers. ನಮ್ಮ ಗುರಿಯನ್ನು ಸಾಧಿಸಲಿಕ್ಕಾಗಿ ಸಹಾಯ ಮಾಡುವ ವ್ಯವಸ್ಥಿತ. Amen. ಆಮೆನ್. There's a super design in God's word, which is the design of destiny helpers to assist you in completing your assignment. ದೇವರ ವಾಕ್ಯದಲ್ಲಿ ಬಹಳ ಅತಿಕೃಷ್ಟವಾಗಿ ಉತ್ಕೃಷ್ಟವಾದ ರೀತಿಯಲ್ಲಿ ದೇವರು ಒಂದು ಕಾರ್ಯವನ್ನು ನಮಗಾಗಿ ಸಿದ್ಧ ಮಾಡಿದ್ದಾರೆ, ನಮ್ಮ ಕಾರ್ಯಗಳನ್ನು ಸಾಧಿಸಲಿಕ್ಕಾಗಿ. We are talking about the cross of Calvary in these days. ಕಲ್ವಾರಿ ಶಿಲುಬೆಯನ್ನು ಕುರಿತು ಈ ದಿನಗಳಲ್ಲಿ ಮಾತಾಡ್ತಿದ್ದೇವೆ. And so I want to talk to you about three people. ನಾನು ಮೂವರ ಬಗ್ಗೆ ಮಾತಾಡ್ತೇನೆ who were actually helping Jesus in a certain way to complete his mission. ಯೇಸು ಸ್ವಾಮಿ ತನ್ನ ಸೇವಾ ಕೃತ್ಯವನ್ನು ಸಾಧಿಸಲಿಕ್ಕಾಗಿ ಸಹಾಯ ಮಾಡುವವರು. You see, when the Lord Jesus came to this earth, ಯೇಸು ಸ್ವಾಮಿ ಭೂಮಿಗೆ ಬರುವಾಗ he depended on man. ಮನುಷ್ಯನ ಮೇಲೆ ಹಾದುಕೊಂಡಿದ್ದರು. God became flesh, ದೇವರು ನರಾವತಾರವನ್ನು ಹೊಂದಿ dwelt amongst us, ನಮ್ಮೊಂದಿಗೆ ವಾಸ ಮಾಡಿದರು. and then he also depended on man to take care of him in his own manly and earthly fashion. ಈ ಭೂಮಿಯಲ್ಲಿ ತನ್ನ ಮನುಷ್ಯನಾಗಿ ಇರುವಾಗ ದೇವರು ತನ್ನನ್ನು ನೋಡಿಕೊಳ್ಳುವುದಕ್ಕಾಗಿ ಮನುಷ್ಯನ ಮೇಲೆ ಹಾದುಕೊಂಡಿದ್ದರು. Let's talk about the first person. ಮೊದಲನೇ ವ್ಯಕ್ತಿ ಬಗ್ಗೆ ನೋಡೋಣ. The book of Matthew, ಮತ್ತಾಯನ ಪುಸ್ತಕ, chapter number 27, ಅಧ್ಯಾಯ 27, verse number 32. ವಾಕ್ಯ 32. This is the first example for a destiny helper in the life of Jesus. ಯೇಸು ಸ್ವಾಮಿಯ ಜೀವಿತದಲ್ಲಿ ಗುರಿಯನ್ನು ಸಾಧಿಸಲಿಕ್ಕೆ ಸಹಾಯ ಮಾಡಿದ ಮೊದಲನೇ ವ್ಯಕ್ತಿಯನ್ನು ಕುರಿತು. ಹೊರಕ್ಕೆ ಹೋಗುತ್ತಿರುವಾಗ ಕುರೇನ ಪಟ್ಟಣದ ಸೀಮೋನ್ ಎಂಬುವನ ಕಂಡು ಅವನನ್ನು ಆತನ ಶಿಲುಬೆಯಲ್ಲಿ ಹೊರುವುದಕ್ಕೆ ಬಿಟ್ಟು ಹಿಡಿದರು. The first person that we see, his name is Simon of Cyrene. ಮೊದಲನೇದಾಗಿ ನಾವು ನೋಡುವಂತಹ ವ್ಯಕ್ತಿ ಯಾರಂತ ಹೇಳಿದ್ರೆ ಕುರೇನ ಪಟ್ಟಣದ ಸೀಮೋನನ್. He was the one who was compelled to carry the cross. ಅಂದ್ರೆ ಆತನು ಶಿಲುಬೆಯನ್ನು ಹೊತ್ತಿಕೊಂಡು ಹೋಗುವುದಕ್ಕಾಗಿ ಒತ್ತಾಯಪಡಿಸಿದವನು. Jesus Christ, ಯೇಸು ಕ್ರಿಸ್ತನು, the greatest mission is to save his people from their sin. ತನ್ನ ಜೀವಿತದ ಬಹುದೊಡ್ಡ ಒಂದು ಸೇವಾ ಕೃತ್ಯ ಏನಂದ್ರೆ ಜನರನ್ನು ಪಾಪದಿಂದ ರಕ್ಷಿಸುವುದು. I'm just going to take one step backwards ಒಂದು ಹೆಜ್ಜೆ ಹಿಂದೆ ಹೋಗ್ತೇನೆ and ask every single one of you, ಪ್ರತಿಯೊಬ್ಬರನ್ನ ಈ ವಿಷಯ ಕೇಳ್ತೇನೆ. what is your mission statement? ನಿಮಗಾಗಿ ಇರುವಂತ ಸೇವಾ ಕೃತ್ಯದ ಹೇಳಿಕೆ ಏನು?
Now that's very important. ಅದು ಬಹುಮುಖ್ಯವು. It's only when you have a mission statement. ನಿಮಗಾಗಿ ಸೇವಾ ಕೃತ್ಯದ ಹೇಳಿಕೆ ಇದ್ರೆ It's ಮಾತ್ರ. only when you have a mission. ನಿಮಗೊಂದು ಸೇವಾ ಕೃತ್ಯ ಇದ್ರೆ that you can say, Lord, I thank you for my destiny helper who's going to help me in accomplishing my mission. ದೇವರ ಹತ್ರ ಹೇಳ್ಬೋದು, ದೇವರೇ ನನಗಾಗಿ ಗುರಿಯನ್ನು ಸಾಧಿಸಲಿಕ್ಕಾಗಿ ಇವರನ್ನು ಕೊಟ್ಟಿದ್ದಕ್ಕೆ ನಾನು ನಿಮಗೆ ಸ್ತೋತ್ರ ಹೇಳುತ್ತೇನೆ. Especially when I ask this question, many people become nervous. ವಿಶೇಷವಾಗಿ ಈ ಪ್ರಶ್ನೆ ಕೇಳುವಾಗ ತುಂಬಾ ಜನ ಹೆದರ್ತಾರೆ. What is your purpose? ನಿಮ್ಮ ಉದ್ದೇಶವೇನು? I would rather come sing a few songs and clap and just leave home and come back next Sunday. ನಾನು ಬಂದು ಕೆಲವು ಹಾಡುಗಳನ್ನು ಹಾಡಿ ಕೈ ತಟ್ಟಿ ಚಪ್ಪಾಳೆ ತಟ್ಟಿ ನಂತರ ಮುಂದಿನ ವಾರ ಬರಬಹುದು. Now there has to be a mission. ನಮಗಾಗಿ ಒಂದು ಸೇವೆ ಕೃತ್ಯ ಇರಬೇಕು. Jesus' mission was so very clear. ಯೇಸು ಸ್ವಾಮಿಯ ಸೇವಾ ಕೃತ್ಯ ಬಹಳ ಸ್ಪಷ್ಟವಾಗಿತ್ತು. He came to save his people from their sin. ಪಾಪದಿಂದ ತನ್ನ ಜನರನ್ನು ರಕ್ಷಿಸುವುದಕ್ಕಾಗಿ ಬಂದರು. Hallelujah. Hallelujah. John the Baptist, what is your mission? ಸ್ಥಾನಿಕನಾದ ಯೋಹಾನನು, ನಿನ್ನ ಸೇವಾ ಕೃತ್ಯವೇನು? Oh, I am the voice of the one who is to come. ಮರುಭೂಮಿಯಲ್ಲಿ ಬರುವಂತಹ ಮೇಷನನ್ನು ಕುರಿತು ಹೇಳುವವರು. That's it. ಅಷ್ಟೇ. Apostle Paul, ಪೌಲ ಅಪೊಸ್ತಲನು, what is your mission? ನಿಮ್ಮ ಸೇವಾ ಕೃತ್ಯವೇನು? The Bible says that his mission is to expound Jesus from the Old and the New Testaments, and that's what he wanted to do, talk about the kingdom of God. ಹಳೆ ಒಡன்பಡಿಕೆ ಮತ್ತು ಹೊಸ ಒಡன்பಡಿಕೆಯಲ್ಲಿ ಯೇಸು ಸ್ವಾಮಿಯನ್ನು ಎತ್ತಿ ತೋರಿಸುವುದೇ ಅವರ ಕೆಲಸ. ಅದೇ ಅವರು ದೇವರ ರಾಜ್ಯಕ್ಕಾಗಿ ಕೆಲಸ ಮಾಡಿದ್ರು. What is your mission? ನಿಮ್ಮ ಸೇವಾ ಕೃತ್ಯವೇನು? We must know. ನಮಗೆ ಗೊತ್ತಿರಬೇಕು. And so now Simon of Cyrene, ಇಲ್ಲಿ ಕೋರೆನ್ ಪಟ್ಟಣದ ಸೀಮೋನನು, is a planned personality in the route of Jesus Christ, because Jesus' mission is to save his people from their sin. ಯೇಸು ಸ್ವಾಮಿಯ ಸೇವೆ ಏನಾಗಿತ್ತು ಅಂದ್ರೆ ಜನರನ್ನು ಕಾಪಾಡುವುದಾಗಿತ್ತು. ಅದರ ಹಾದಿಯಲ್ಲಿ ಬಂದಂತ ಒಂದು ವ್ಯಕ್ತಿನೇ ಈ ಸೀಮೋನನು. I can draw out maybe one or two important points from this one incident. ಈ ಒಂದು ಸಣ್ಣ ಘಟನೆಯಲ್ಲಿ 2-3 ಪಾಯಿಂಟ್ಸ್ ನಾನು ನಿಮಗಾಗಿ ಹೇಳ್ಬೋದು. Man and God are in partnership when it comes to things in this world. ಈ ಭೂಮಿಯಲ್ಲಿ ಒಂದು ಕಾರ್ಯ ನಡಿಬೇಕಾದ್ರೆ ಮನುಷ್ಯನು ಮತ್ತು ದೇವರು ಪಾಲುಗಾರರಾಗುತ್ತಾರೆ. Now, I mean, are you trying to tell me the King of Kings and the Lord of Lords cannot do anything on this earth? ರಾಜಾದಿ ರಾಜನು ಕರ್ತಾದಿ ಕರ್ತನು ಈ ಭೂಮಿಯಲ್ಲಿ ಏನು ಮಾಡ್ಲಿಕ್ಕೆ ಆಗಲ್ವಾ? Well, in a certain sense he can do it, ಒಂದು ರೀತಿಯಲ್ಲಿ ಅವ್ರು ಮಾಡಬಹುದು, because he's all powerful, ಕಾರಣ ಅವರು ಸರ್ವಶಕ್ತನು. but yet he partners with man. ಆದ್ರೆ ಮನುಷ್ಯನೊಂದಿಗೆ ಪಾಲುಗಾರರಾಗುತ್ತಾರೆ. And the heavens are the Lord's, ಪರಲೋಕವು ದೇವರದು, but the earth he is given to the sons of man. ಆದ್ರೆ ಭೂಮಿಯನ್ನು ದೇವಪುತ್ರರಿಗಾಗಿ ದೇವರು ಕೊಟ್ಟಿದ್ದಾರೆ. Now, if you're living in a rented house, ನೀವೊಂದು ಬಾಡಿಗೆ ಮನೆಯಲ್ಲಿ ಇದ್ರೆ, you put your furniture, your bed, it's your house. ಅಂದ್ರೆ ಅದು ನಿಮ್ಮ ವಸ್ತುಗಳೆಲ್ಲ ಅದರಲ್ಲಿ ಇಟ್ಟಿದ್ದೀರಾ, ಅದು ನಿಮ್ಮನೆ. But the actual owner is the owner, ಆದ್ರೆ landlord. ಪ್ರತ್ಯಕ್ಷವಾದ ಯಜಮಾನನು ಆ ಮನೆ ಯಜಮಾನ, ಅದನ್ನ ಯಾರು ಸೇರಿದೆಯೋ ಅವರು. Now, when he comes into your house, ಆದ್ರೆ ಅವ್ರು ನಿಮ್ಮ ಮನೆಗೆ ಬರುವಾಗ can he just walk in at any time? ಅವ್ರು ಯಾವಾಗ ಬೇಕಾದ್ರೂ ಒಳಗೆ ನುಗ್ಬೋದಾ? Why? ಯಾಕೆ? Though he is the owner, ಅವರೇ ಆ ಮನೆ ಯಜಮಾನನಾಗಿದ್ರು, you are the custodian of that house. ಅದನ್ನ ನೀವು ನೋಡಿಕೊಳ್ಳುವಂತಹ ಪಾಲುಗಾರರಾಗಿದ್ದೀರಿ. Let me just prove it by giving you another verse, because I think this is important. ಇನ್ನೊಂದು ವಾಕ್ಯ ಹೇಳಿ ನಿಮ್ಗೆ ಅದು ಸಾಬೀತುಪಡಿಸ್ತೇನೆ. Luke chapter 6 verse 38. ಲೂಕನು 6ನೇ ಅಧ್ಯಾಯ 38. The Bible says men will put into your bosom. ಕೊಡಿರಿ ಆಗ ನಿಮಗೂ ಕೊಡುವರು, ಜಡಿದು ಅಲ್ಲಾಡಿಸಿ ಹೊರಚಲುವ ಹಾಗೆ ತುಂಬಾ ಅಳತೆಯನ್ನು ಅಳೆದು ನಿಮ್ಮ ಸೆರಗಿಗೆ ಹಾಕುವರು. In my translation, the King James version, you have men will pour back into your bosom. ಅಂದ್ರೆ ಕಿಂಗ್ ಜೇಮ್ಸ್ ವರ್ಷನ್ ಅಲ್ಲಿ ನೋಡುವಾಗ ಮನುಷ್ಯರು ನಿಮ್ಮ ಸೆರಗಿಗೆ ಹಾಕುವರು ಅಂತಿದೆ. So you say, Lord bless me, Lord, thank you very much, Lord, bless me, Lord. ದೇವರೇ ಧನ್ಯವಾದ, ನನಗಾಗಿ ನೀವು ನನ್ನನ್ನು ಆಶೀರ್ವದಿಸಿರಿ. What does God do? ಏನ್ ಮಾಡ್ತಾರೆ ದೇವರು? He uses man, ಮನುಷ್ಯನನ್ನು ಬಳಸುತ್ತಾರೆ, bless man, ಮನುಷ್ಯನನ್ನು ಆಶೀರ್ವದಿಸಲಿಕ್ಕೆ. So for the Lord to do anything on this earth, ಈ ಭೂಮಿಯಲ್ಲಿ ದೇವರು ಏನ್ ಮಾಡಬೇಕಾದ್ರೂ God partners with man. ದೇವರು ಮನುಷ್ಯನೊಂದಿಗೆ ಪಾಲುಗಾರರಾಗುತ್ತಾರೆ. An angel comes to an obscure village called Bethlehem. ಒಂದು ದೂತನು ಅಂದ್ರೆ ಯಾವ ಸರಿಗೆ ಕಾಣದೇ ಇರುವಂತಹ ಬೆತ್ಲೆಹೆಮ್ ಎಂಬಂತ ಒಂದು ಗ್ರಾಮಕ್ಕೆ ಬರ್ತಾರೆ. ಅಲ್ಲಿ meets a young lady and said, excuse me madam, can I borrow your womb so that the son of God can be manifest through your womb? ಅಲ್ಲಿರುವಂತ ಒಂದು ಸ್ತ್ರೀಯನ್ನು ನೋಡಿ ಕೇಳುತ್ತಾರೆ, ನಿನ್ನ ಒಂದು ಗರ್ಭವನ್ನು ತೆಗೆದುಕೊಳ್ಳುತ್ತೇನೆ, ಯಾಕಂದ್ರೆ ದೇವಪುತ್ರನು ಈ ಗರ್ಭ ಧರಿಸಬೇಕಾಗಿದೆ. God,
the omniscient, omnipotent God still looks for man to partner in this world. ಸರ್ವಶಕ್ತನಾದ ದೇವರು, ಸರ್ವವ್ಯಾಪಿಯಾದ ದೇವರು ಇನ್ನೂ ಸಹ ಮನುಷ್ಯನನ್ನು ಎದುರು ನೋಡ್ತಾರೆ ಪಾಲುಗಾರರಾಗ್ಲಿಕ್ಕೆ. Hallelujah. Hallelujah. That's why I want to declare to you, you are so important in the building up of God's kingdom. ಆದ ಕಾರಣ ದೇವರ ರಾಜ್ಯವನ್ನು ಕಟ್ಟುವುದರಲ್ಲಿ ನೀವು ಬಹಳ ಮುಖ್ಯವೆಂದು ನಾನು ನಿಮಗೆ ಹೇಳ್ತೇನೆ. Oh, somebody ought to say hallelujah. ಯಾರಾದ್ರೂ hallelujah ಹೇಳಿ. Somebody ought to say praise the Lord. ಹೇಳಿ praise the Lord. I'm a VIP. ನಾನು ಒಬ್ಬ ಬಹಳ ಮುಖ್ಯ ಅತಿಥಿ. I'm a VVIP. ನಾನು ಬಹಳ ಮುಖ್ಯವಾದ ಅತಿಥಿ. Because God is going to use me to fulfill His purposes and let me manifest myself as the Son of God. ಕಾರಣ ದೇವರು ನನ್ನನ್ನು ಬಳಸಿಕೊಂಡು ನನ್ನನ್ನು ದೇವ ಪುತ್ರರಾಗಿ ಪ್ರಕಟಿಸಲು ಬಯಸುತ್ತಾರೆ. The book of Luke chapter 2 verse 52 says, ಲೂಕನ ಸುವಾರ್ತೆ 2ನೇ ಅಧ್ಯಾಯ 52ನೇ ವಾಕ್ಯ ಹೇಳುತ್ತದೆ, Jesus grew in wisdom, ಯೇಸು ಸ್ವಾಮಿ ಜ್ಞಾನದಲ್ಲಿ ಬೆಳೆದರು, only with God. ದೇವರೊಂದಿಗೆ ಮಾತ್ರ. What does your Bible say? ಏನ್ ನಿಮ್ ಬೈಬಲ್ ಏನ್ ಹೇಳುತ್ತೆ? ಯೇಸು ಜ್ಞಾನದಲ್ಲಿಯೂ ದೇಹ ಬಲದಲ್ಲಿಯೂ ವೃದ್ಧಿಯಾಗುತ್ತಾ ಬಂದನು. ಇದಲ್ಲದೆ ದೇವರು ಮತ್ತು ಮನುಷ್ಯರ ದಯೆಯ ಆತನ ಮೇಲೆ ಹೆಚ್ಚಾಗುತ್ತಾ ಬಂತು. ದೇವರು, God, ಮನುಷ್ಯರು. ದಯೆ. and man. Correct? ದೇವರು ಇರಬೇಕು, ಮನುಷ್ಯರು ಇರಬೇಕು ಅಲ್ವಾ? Both God and man should be there, right? Both God and man. I say, oh God, thanks for your favor. But is your favor from man? ಅಂದ್ರೆ ದೇವರು ಮತ್ತು ಮನುಷ್ಯನು, ದೇವರೇ ನಿಮ್ಮ ದಯೆಗಾಗಿ ವಂದನೆ, ಆದ್ರೆ ಮನುಷ್ಯನ ದಯೆ. When you go to your office and you ask for an increment, ನಿಮ್ಮ ಕಚೇರಿಗೆ ಹೋಗಿ ನೀವು ಹಣ ಹೆಚ್ಚಾಗಬೇಕು ಅಥವಾ ನನ್ನ ಸ್ಯಾಲರಿ ಹೆಚ್ಚಾಗಬೇಕು ಅಂತ ಕೇಳುವಾಗ who's holding that? ಯಾರು ಅದನ್ನ ಹಿಡಿದಿದ್ದಾರೆ? ಅರ್ಥ ಆಯ್ತಾ? So you need favor with God, ದೇವರಿಂದ ದಯೆ ಬೇಕು. for God to show favor through man. ದೇವರು ದಯೆ ತೋರಿಸಲಿಕ್ಕೆ ಮನುಷ್ಯನ ಅವಶ್ಯಕತೆ ಇದೆ. There's somebody God has assigned in your life to lift you up so that you will fulfill God's destiny for His kingdom. ಗುರಿ ಸಾಧಿಸಲಿಕ್ಕಾಗಿ ನಮಗೊಬ್ರು ಬೇಕಾಗಿದೆ. ದೇವರ ರಾಜ್ಯದಲ್ಲಿ ಅವರ ಗುರಿಯನ್ನು ಸಾಧಿಸಲಿಕ್ಕೆ ನಮಗೊಬ್ರು ಅವಶ್ಯಕತೆಯಾಗಿದ್ದಾರೆ. Joseph was put into a hole by his own brothers. ಯೋಸೆಫನನ್ನು ತನ್ನ ಸಹೋದರರೇ ಅವರನ್ನ ಗುಂಡಿಗೆ ಹಾಕಿದ್ರು. So when he was in the hole, ಅವರು ಗುಂಡಿಯಲ್ಲಿರುವಾಗ watch divine appointment, divine assignment. ಅಂದ್ರೆ ಅವರಿಗಾಗಿ ಕೊಟ್ಟಿರುವಂತಹ ಒಂದು ದೈವಿಕ ನಿಯೋಜನೆಯು, ದೈವಿಕ ನೇಮಿಕೆಯು ಏನಾಗಿತ್ತು? The Ishmaelites come, ಇಷ್ಮಾಲಿಯರು ಬರ್ತಾರೆ, and they pick him up from that hole, ಆ ಗುಂಡಿಯಿಂದ ಅವರನ್ನ ಮೇಲಕ್ಕೆ ಎತ್ತುತ್ತಾರೆ, and they take him to Egypt. ಅವರನ್ನ ಐಗುಪ್ತ ದೇಶಕ್ಕೆ ಕರೆತರ್ತಾರೆ. What is his purpose? ಅವರ ಉದ್ದೇಶ ಏನು? God's desire is that he would become the prince of Egypt. ಐಗುಪ್ತ ದೇಶದ ಯುವರಾಜನಾಗಬೇಕೆಂಬುದೇ ದೇವರ ಉದ್ದೇಶ. So the Lord said, I'm going to provide you transport. ದೇವರು ಹೇಳಿದ್ದಾರೆ, ನಿನಗಾಗಿ ಸಾರಿಗೆ ವ್ಯವಸ್ಥೆಯನ್ನು ಮಾಡ್ತೇನೆ. The Ishmaelites come at the right time, ಇಷ್ಮಾಲಿಯರು ಸರಿಯಾದ ಸಮಯಕ್ಕೆ ಬರ್ತಾರೆ, pick him up from there, ಅವರನ್ನ ಗುಂಡಿಯಿಂದ ಎತ್ತುತ್ತಾರೆ, and take him to his place of destiny. ಅವನು ಗುರಿ ಸಾಧಿಸಬೇಕಾಗಿರೋ ಸ್ಥಳಕ್ಕೆ ಕರೆತರ್ತಾರೆ. Hallelujah. Hallelujah. Thank God for divine helpers. ದೇವರೇ ದೈವಿಕ ಸಹಾಯಕರಿಗಾಗಿ ವಂದನೆ. Do you understand? Everything in our life is planned. ನಮ್ಮ ಜೀವಿತದಲ್ಲಿ ಪ್ರತಿಯೊಂದು ಸಹ ಯೋಜನೆ ಆಗಿದೆ. All, Romans 8:28, all things work together for good for those who love the Lord. ರೋಮಪುರದವರಿಗೆ 8:28, ದೇವರಲ್ಲಿ ಪ್ರೀತಿಸುವವರಿಗೆ ಪ್ರತಿಯೊಂದು ಸಹ ಒಳ್ಳೆಯದಾಗಿ ಉತ್ತಮವಾಗಿರುತ್ತದೆ. It doesn't stop there. ಅಲ್ಲಿಗೆ ನಿಲ್ಲಿಸಲ್ಲ. All who are called according to His purpose. ಆತನ ಉದ್ದೇಶದ ಪ್ರಕಾರ ಕರೆದಿರುವವರಿಗೆ ಮಾತ್ರವೇ. Amen. ಆಮೆನ್. Abraham is now negotiating with God. ಅಬ್ರಹಾಮನು ದೇವರೊಂದಿಗೆ ಅವರು ಮಾತಾಡ್ತಿದ್ದಾರೆ. Can you believe him negotiating with God? ದೇವರೊಂದಿಗೆ ಚರ್ಚೆ ಮಾಡುವುದನ್ನು ನಂಬಲಿಕ್ಕೆ ಆಗ್ತಿದ್ಯಾ? Lord, there are some righteous people out here. ದೇವರೇ, ಇಲ್ಲಿ ಕೆಲವೊಬ್ಬರು ನೀತಿವಂತರಿದ್ದಾರೆ. I mean, you just cannot destroy the country, I mean the whole place, just because you think so. ಆ ದೇವರೇ, ನೀವು ನೆನೆಸಿದ್ದಕ್ಕಾಗಿ ಈ ದೇಶವನ್ನು ನೀವು ಹಾಳು ಮಾಡ್ಲಿಕ್ಕೆ ಆಗಲ್ಲ. There are some righteous people. ಕೆಲವೊಬ್ಬರು ನೀತಿವಂತರಿದ್ದಾರೆ. Okay, the Lord said, let's negotiate. ದೇವರು ಹೇಳ್ತಾರೆ, ಆಯ್ತು ನಾವು ಮಾತಾಡೋಣ. Now as they are negotiating, ಅವ್ರು ಮಾತಾಡ್ತಿರುವಾಗ Abraham brings the count lower and lower and lower. ಅಬ್ರಹಾಮನು ಚೌಕಾಸಿ ಮಾಡಿ ಆ ಒಂದು ಲೆಕ್ಕಾಚಾರವನ್ನು ಕೆಳಗೆ ತರ್ತಲೇ ಇದ್ದಾರೆ. Can you believe this? ಅದು ನಂಬಲಿಕ್ಕೆ ಆಗ್ತಿದ್ಯಾ? God partners with man. ದೇವರು ಮನುಷ್ಯನೊಂದಿಗೆ ಪಾಲುಗಾರರಾಗುತ್ತಾರೆ. Hallelujah. Hallelujah. Every single one of us have our own garden of Eden. ಪ್ರತಿಯೊಬ್ಬರಿಗೂ ಸಹ ಒಂದು ಏದೆನ್ ತೋಟವಿದೆ. How God gave Adam and Eve the garden of Eden. ಆದಾಮನು ಮತ್ತೆ ಅವಳಿಗೆ ಹೇಗೆ ಏದೆನ್ ತೋಟವನ್ನು ದೇವರು ಕೊಟ್ಟರು. Every single one of us have a spiritual garden of Eden. ಪ್ರತಿಯೊಬ್ಬರಿಗೂ ಆತ್ಮಿಕ ದೇವ ತೋಟವಿದೆ. That is your space, your territory where you function. ಆ ಏದೆನ್ ತೋಟದಲ್ಲಿ ಅದೇ ನಿಮ್ಮ ಗಡಿ, ಅದರೊಳಗೆ ನೀವು ಕ್ರಿಯೆ ಮಾಡುತ್ತೀರಿ. And so you must be very
careful about how you work in the garden so that you keep the enemy out and glorify the kingdom of God in that garden. ವೈರಿಯನ್ನು ಹೊರಗೆ ಇಟ್ಟು ಹೇಗೆ ದೇವರ ರಾಜ್ಯವನ್ನು ನೀವು ಮಹಿಮೆ ಪಡಿಸ್ತೀರಾ ಆ ತೋಟದಲ್ಲಿ ಇದ್ದುಕೊಂಡು ಎಂಬುದರಲ್ಲಿ ಗಮ್ಯವಾಗಿರಬೇಕು. Moses had a purpose. ನಮ್ಮ ಪ್ರಿಯನಾದ ಮೋಶೆಗೆ ಒಂದು ಉದ್ದೇಶವಿತ್ತು. No crocodile could eat him up. ಯಾವುದೇ ಮೊಸಳೆ ಅವರನ್ನು ತಿನ್ಲಿಕ್ಕಾಗಿಲ್ಲ. Though he was in the Nile. ಅವರು ನೈಲ್ ನದಿಯಲ್ಲಿ ಇದ್ದರು. No current could take him away to the wrong destination. ಯಾವುದೇ ನೀರಿನ ಚಲುವಿಕೆ ಅವರನ್ನ ತಪ್ಪಾದ ದಿಕ್ಕಲ್ಲಿ ತಗೊಂಡು ಹೋಗಿಲ್ಲ. Why? ಯಾಕೆ? There was a call on his life. ಅವರ ಜೀವಿತದಲ್ಲಿ ಒಂದು ಕರೆ ಇತ್ತು. He landed up in the right place at the right time. ಸರಿಯಾದ ಸಮಯಕ್ಕೆ ಸರಿಯಾದ ಸ್ಥಳದಲ್ಲಿ ಅವರು ಹೋಗಿ ನೆಲೆಗೊಂಡಿದ್ದರು. He landed up in the right where the center of activity, the very palace. ಎಲ್ಲಿ ಚಟುವಟಿಕೆಗಳಿಗೆ ಕೇಂದ್ರವಾಗಿರುವಂತಹ ಅರಮನೆ ಇದೆಯೋ ಅಲ್ಲೇ ಹೋಗಿ ಅವರು ನಿಂತರು. Hallelujah. Hallelujah. Divine assignment. ದೈವಿಕ ನಿಯೋಜನೆ. And so Potiphar's daughter picks this young baby up. ನಂತರ ನಾವು ನೋಡ್ತೀವಿ ಅಲ್ಲಿರುವಂತಹ ಫರೋನನ ಮಗಳು ಆ ಒಂದು ಈ ಸಣ್ಣ ಮಗುವನ್ನು ಎತ್ಕೋತಾರೆ. She pays for his diapers. ಅವರು ಹಾಕೊಳ್ಳುವಂತಹ ಒಳವಸ್ತ್ರಕ್ಕಾಗಿ ಅವರು ಹಣ ಕೊಡ್ತಾರೆ. Educated him. ಅವನಿಗೆ ವಿದ್ಯೆ ಕೊಡ್ತಾರೆ. Gave him a good life. ಅವರಿಗೆ ಒಳ್ಳೆ ಜೀವನವನ್ನು ಕೊಡ್ತಾರೆ. To finally challenge the very system of Egypt. ಅಂತಿಮವಾಗಿ ಈ ಐಗಿಪ್ತ ದೇಶದ ವ್ಯವಸ್ಥಿತಕ್ಕೆ ಅವರು ಸವಾಲಾಗಿ ಬರ್ತಾರೆ. So the first person that I gave an example is Simon of Cyrene. ಮೊದಲನೇ ವ್ಯಕ್ತಿ ನಿಮಗಾಗಿ ನಾನು ಕೊಟ್ಟಿರೋ ಉದಾಹರಣೆ ಕೋರೇನ್ ಪಟ್ಟಣದ ಸೀಮೋನನು. He was assigned to help the Lord Jesus. ಕರ್ತನಾದ ಯೇಸು ಕ್ರಿಸ್ತನನ್ನು ಅವರು ಸಾಧಿಸಲಿಕ್ಕೆ ಸಹಾಯಕನಾಗಿ ಬಂದರು. The excruciating pain he went through, at one particular point of time he collapsed, unable to carry the weight of the cross. ತಡೆಯಲಾರದಂತಹ ನೋವನ್ನು ಅವರು ಅನುಭವಿಸುತ್ತಿರುವಾಗ ಆ ಶಿಲುಬೆ ಎತ್ಕೊಳ್ಳೋಕ್ಕಾಗಿ ಸಹಾಯಕನಾಗಿ ಬಂದರು ಅವರು. And there comes a man. ಅಲ್ಲೊಬ್ಬ ವ್ಯಕ್ತಿ ಬರ್ತಾರೆ. Helping Jesus Christ. ಯೇಸು ಸ್ವಾಮಿಗೆ ಸಹಾಯ ಮಾಡಲಿಕ್ಕೆ. To carry the cross. ಶಿಲುಬೆಯನ್ನು ಹೊತ್ತುಕೊಳ್ಳಲಿಕ್ಕಾಗಿ. Divine helpers. ದೈವಿಕ ಸಹಾಯಕರು. Divine helpers. ದೈವಿಕ ಸಹಾಯಕರು. In your life and my life. ನಿಮ್ಮ ಜೀವಿತದಲ್ಲಿ ನನ್ನ ಜೀವಿತದಲ್ಲಿ. I want to let you know that God has assigned divine helpers. ದೇವರು ನಿಮಗಾಗಿ ಒಂದು ದಿವ್ಯ ಸಹಾಯಕರನ್ನು ಕೊಟ್ಟಿದ್ದಾರೆ ಎಂದು ತಿಳಿದುಕೊಳ್ಳಿರಿ. Lift your hands and say hallelujah. ಕರಗಳನ್ನು ಎತ್ತಿ ಹೇಳಿ hallelujah. You have divine helpers. ನಿಮಗಾಗಿ ದಿವ್ಯ ಸಹಾಯಕರಿದ್ದಾರೆ. But why aren't they showing up at the right time? ಯಾಕೆ ಅವರು ಸರಿಯಾದ ಸಮಯಕ್ಕೆ ಬರ್ತಾರೆ? Reason number one. ಕಾರಣ ಒಂದು. Because I have my agenda over God's agenda. ಯಾಕಂದ್ರೆ ದೇವರು ಇಟ್ಟಿರುವಂತಹ ಯೋಜನೆಗಿಂತ ನನ್ನ ಯೋಜನೆ ದೊಡ್ಡದಾಗಿದೆ. I think I'm very smart. ನಾನು ತುಂಬಾ ಜಾಣನ ಅನ್ಕೊಳ್ತೇನೆ. God, I can handle my life very well. ದೇವರೇ ನನ್ನ ಜೀವನವನ್ನು ನಾನು ನೋಡ್ಕೊಳ್ತೀನಿ ಬಿಡಿ. You see, that's what Adam said to the Lord Jesus, God Almighty. ಅದೇ ಆದಾಮನು ಸರ್ವಶಕ್ತನಾದ ದೇವರಿಗೆ ಹೇಳ್ತಾರೆ. You know, he said, Lord, you know what? I don't want to listen to what you say. ದೇವರೇ ನೀನು ಹೇಳ್ತೀರಾ ಅದು ನಾನು ಕೇಳಕ್ಕೆ ಇಷ್ಟ ಇಲ್ಲ. Because I will take care of my own life. ನನ್ನ ಜೀವನ ನಾನು ನೋಡ್ಕೊಳ್ತೀನಿ. In essence, that's what both of them said. ಅದೇ ಅವರು ಹೇಳಿದಂತಹ ರೀತಿ, ಅವರು ನಡ್ಕೊಂಡಿದ್ದ ರೀತಿ. We may not reject the Lord Jesus. ನಾವು ಯೇಸು ಸ್ವಾಮಿಯನ್ನು ತ್ಯಜಿಸುವುದಿಲ್ಲ. But you may say, Lord, you know what? I think my plans are better than your plans. ಆದ್ರೆ ನಾವೇನು ಹೇಳ್ತೀವಿ? ದೇವರೇ ನಿಮ್ಮ ಯೋಜನೆಗಿಂತ ನನ್ನ ಯೋಜನೆ ಉತ್ತಮವಾದದ್ದು. Pastor Ramesh mentioned to you I was working for an airline company. ಪಾಸ್ಟರ್ ನಿಮಗಾಗಿ ಉಲ್ಲೇಖಿಸಿ ಹೇಳಿದ್ದೇನೆಂದ್ರೆ ಸಂದೀಪ್ ಪಾಸ್ಟರ್ ಬಂದು ಅವರು ಏರ್ಲೈನ್ಸ್ ಅಲ್ಲಿ ಕೆಲಸ ಮಾಡ್ತಿದ್ರು. I was working with Malaysian Airlines as an airport manager in Bangalore International Airport. ಮಲೇಷಿಯನ್ ಏರ್ಲೈನ್ಸ್ ಅಲ್ಲಿ ಅವರು ಏರ್ಪೋರ್ಟ್ ಮ್ಯಾನೇಜರ್ ಆಗಿ ಬ್ಯಾಂಗ್ಳೂರಲ್ಲಿ ವಿಮಾನ ನಿಲ್ದಾಣದಲ್ಲಿ ಕೆಲಸ ಮಾಡ್ತಿದ್ರು. I remember I told you the voice which told me to read the Bible. ಅಂದ್ರೆ ನನಗೆ ವಾಕ್ಯ ಓದು ಅಂತ ಹೇಳಿದಂತ ನೆನಪಿತ್ತು ನನಗೆ. That the same voice spoke to me again. ಅದೇ ಧ್ವನಿ ಮತ್ತೆ ನನಗೆ ಕೇಳಿಸ್ತು. And the voice says, now it's high time that you leave what you're doing and serve me on a full-time basis. ಧ್ವನಿ ಏನು ಹೇಳುತ್ತಂದ್ರೆ ನೀನು ಮಾಡ್ತಿರುವ ಕೆಲಸವನ್ನು ಬಿಟ್ಟು ಪೂರ್ಣಾವಧಿ ಸೇವೆಗಾಗಿ ಬಾ. Now there's a big challenge. ಒಂದು ದೊಡ್ಡ ಸವಾಲು. Now how can I just get into full-time ministry? ನಾನು ಹೇಗೆ ಒಂದು ಪೂರ್ಣಾವಧಿ ಸೇವೆಗಾಗಿ ಪ್ರವೇಶಿಸಲಿಕ್ಕೆ? There are 5 people including me in my family. ಪಾಸ್ಟರ್ನು ಸೇರಿ ಅವರ ಕುಟುಂಬದಲ್ಲಿ 5 ಮಂದಿ ಇದ್ದಾರೆ. I mean, who's going to take care of us? ಯಾರು ತನ್ನ ನೋಡ್ಕೋತಾರೆ? You see, when God calls you on a purpose, He's going to make you some very strange prepositions. ದೇವರು ನಿಮಗಾಗಿ ಒಂದು ಉದ್ದೇಶಕ್ಕೆ ಕರೆಯುವಾಗ ನಿಮಗಾದ ಕಾರ್ಯಗಳನ್ನು ಅವರು ಎನ್ನಿಸಿ ನೋಡ್ಲಿಕ್ಕೆ ಆಗದ ರೀತಿಯಲ್ಲಿ ಮಾಡ್ತಾರೆ. He is going to put you in a place where you don't know which way to turn. Such a pressure on certain things in life. ಒಂದು ಒತ್ತಡ ಇರುತ್ತೆ ನೋಡಿ, ಅವರು ಹಾಕುವ ಸ್ಥಳದಲ್ಲಿ ಯಾವ ಕಡೆ ತಿರುಕೊಳ್ಳೋದು ಅಂತ ನಮಗೆ ಗೊತ್ತಾಗಲ್ಲ. Did you understand that? ಅರ್ಥ ಆಗ್ತಿದೆಯಾ? When God puts you in a situation, we are not able to make the right decision because of the pressure, and that's why we are not able to meet our destiny helpers. ದೇವರ ಪರಿಸ್ಥಿತಿಯಲ್ಲಿ ನಮಗೆ ಕೊಡುವಂತ ಸಮಯದಲ್ಲಿ ನಮಗಿರುವ ಒತ್ತಡದಿಂದ ನಾವು ಹೇಗೆ ಮುಂದಕ್ಕೆ ಹೋಗೋದು ಗೊತ್ತಾಗಲ್ಲ. ಆದ ಕಾರಣ ಗುರಿಯನ್ನು ಸಾಧಿಸುವ ಸಹಾಯಕರನ್ನು ಭೇಟಿ ಮಾಡೋದಿಲ್ಲ.
Coming back to my own life, ಮತ್ತೆ ನನ್ನ ಜೀವನಕ್ಕೆ ಹೇಳ್ತೇನೆ, I said yes to the Lord. ನಾನು ದೇವರಿಗೆ ಎಸ್ ಅಂತ ಹೇಳಿದೆ. We got out of the airline company. ನಾನು ಆ ಒಂದು ಕಂಪನಿ ಕೆಲಸವನ್ನು ಬಿಟ್ಟು And ಬಂದೆ. I can tell you every step from that point in life, I see the hand of God through destiny helpers. ಆ ಸಮಯದಿಂದ ದೇವರ ಹಸ್ತವನ್ನು ಪ್ರತಿಯೊಂದು ದಿವ್ಯ ಸಹಾಯಕರ ಮೂಲಕ ನನ್ನ ಜೀವಿತದಲ್ಲಿ ನೋಡ್ತಾ ಇದ್ದೀನಿ. Oh, hallelujah. ಹಲ್ಲೆಲೂಯಾ. You know why we don't see destiny helpers? ಯಾಕೆ ನಾವು ದಿವ್ಯ ಸಹಾಯಕರು ನೋಡೋದಿಲ್ಲ? Because we are at the wrong place at the wrong time. ಕಾರಣ ತಪ್ಪಾದ ಸಮಯದಲ್ಲಿ ತಪ್ಪಾದ ಸ್ಥಳದಲ್ಲಿ ಇದ್ದೇವೆ. I meet a lot of young people. ನಾನು ತುಂಬಾ ಯವನಸ್ಥರನ್ನು ಭೇಟಿ ಮಾಡ್ತೇನೆ. God has got a great plan for that young person. ದೇವರ ಆ ಒಂದು ಯವನಸ್ಥನಿಗೆ ಒಳ್ಳೆ ಉದ್ದೇಶ ಇಟ್ಟಿದ್ದಾರೆ. They go and fall in quotes love. ಅವ್ರೇನ್ ಮಾಡ್ತಾರೆ ಅಂದ್ರೆ ಈ ಲೌಕಿಕ ಆಸೆಯಲ್ಲಿ ಹೋಗ್ಬಿಡ್ತಾರೆ. Love and fall literally in love, fall in love with a boy or a girl or something. ಅಂದ್ರೆ ಅವ್ರು ನಿಜವಾಗಿಯೂ ಒಂದು ಪ್ರೀತಿಯಲ್ಲಿ ಹೋಗ್ಬಿಡ್ತಾರೆ. I mean that's not true love, that's kind of some other love. ಅದೊಂದು ನಿಜವಾದ ಪ್ರೀತಿ ಅಲ್ಲ, ಯಾವುದೋ ಹುಡುಗ ಹುಡುಗನ ಪ್ರೀತಿ. So I'm supposed to meet my destiny helper at a certain time. ನಾನು ಸರಿಯಾದ ಸಮಯಕ್ಕೆ ನನ್ನ ದಿವ್ಯದ ಸಹಾಯಕನನ್ನು ಭೇಟಿ ಮಾಡಬೇಕಾದ್ರೆ But I'm very busy with this so-called love affair. ಅಂದ್ರೆ ನಾನು ಈ ಪ್ರೀತಿಯಲ್ಲಿ ಬಹಳ ನಿರತರಾಗಿದ್ದೇನೆ. And so when my destiny helper is waiting for me, I don't show up there. ನನ್ನ ಒಂದು ದಿವ್ಯ ಸಹಾಯಕನು ಬರುವಾಗ ನಾನು ಅಲ್ಲಿ ಇರೋದಿಲ್ಲ. And then he leaves and then we say, oh God, why is my life like this? ನಂತರ ಅಲ್ಲೇ ನಾನು ಬಿದ್ದು ಉರುಳಾಡ್ತೇನೆ, ಅಯ್ಯೋ ದೇವರೇ ನನ್ನ ಜೀವನ ಯಾಕೆ ಹಿಂಗಾಯ್ತು. The devil has programmed us to be at the wrong place at the wrong time. ಸೈತಾನ ನಮಗಾಗಿ ಇಟ್ಟಿರುವಂತ ಕಾರ್ಯಕ್ರಮ ಏನಂದ್ರೆ ತಪ್ಪಾದ ಸಮಯದಲ್ಲಿ ತಪ್ಪಾದ ಸ್ಥಳದಲ್ಲಿ ಇರಬೇಕು. Hallelujah. That's what he does. ಅದೇ ನಮಗಾಗಿ ಮಾಡ್ತಾನೋ. But today you have to make up your mind. ಆದ್ರೆ ಇವತ್ತು ನಿಮ್ಮ ಮನಸ್ಸಲ್ಲಿ ನೀವು ಇಟ್ಕೋಬೇಕು. Thank you God, I have a set of destiny helpers. ದೇವರೇ ನನಗಾಗಿ ದಿವ್ಯ ಸಹಾಯಕರು ಇಟ್ಟಿರೋದಕ್ಕಾಗಿ ವಂದನೆ ದೇವರೇ. Thank you that you're going to put me at the right place at the right time. ಸರಿಯಾದ ಸಮಯದಲ್ಲಿ ಸರಿಯಾದ ಸ್ಥಳದಲ್ಲಿ ನಾನು ಇಡ್ತೀರಾ, ವಂದನೆ ಸ್ವಾಮಿ. Give me the grace to say no to certain things and say yes to certain right things. ಕೆಲವೊಂದು ವಿಷಯಕ್ಕೆ ಬೇಡ ಅಂತ ಹೇಳಬೇಕು, ಕೆಲವು ವಿಷಯಕ್ಕೆ ಬೇಕು ಅಂತ ಹೇಳಕ್ಕೆ ನನಗೆ ಕೃಪೆ ತೋರಿಸಿರಿ. Amen. ಆಮೆನ್. The first person was Simon of Cyrene. ಮೊದಲನೇ ವ್ಯಕ್ತಿ ಕೋರೆನ್ ಪಟ್ಟಣದ ಸೀಮೋನನು. The second person ಎರಡನೇ ವ್ಯಕ್ತಿ is Joseph of Arimathea. ಅರಿಮಥೆಯದ ಯೋಸೇಫನು. Joseph of Arimathea. ಅರಿಮಥೆಯದ ಯೋಸೇಫನು. Joseph of Arimathea, the Bible says he was a secret disciple of the Lord Jesus Christ. ಅರಿಮಥೆಯ ಪಟ್ಟಣದ ಯೋಸೇಫನನ್ನು ದೇವರ ವಾಕ್ಯ ಏನ್ ಹೇಳುತ್ತೆ ಅಂದ್ರೆ ಅವರು ಯೇಸು ಸ್ವಾಮಿಗಿರುವಂತ ರಹಸ್ಯವಾದಂತ ಒಬ್ಬ ಶಿಷ್ಯನು. And the Bible says after the death of Jesus Christ, ಯೇಸು ಸ್ವಾಮಿಯ ಮರಣದ ನಂತರ he became bold. ಅವರು ಧೈರ್ಯವಾದರು. No more secret Christian. ಇನ್ ಮುಂದಕ್ಕೆ ಯಾವುದೇ ರಹಸ್ಯವಾದ ಕ್ರೈಸ್ತನಲ್ಲ. I need to get the body of the Lord Jesus Christ. ಯೇಸು ಕ್ರಿಸ್ತನ ಪ್ರೇತವನ್ನು ನಾನು ತೆಗೆದುಕೊಂಡು ಬರಬೇಕು. I will take any chance to get this thing done irrespective of me being shown as a believer in the Lord Jesus. ಏನೇ ನಡೆದರೂ ಸಹ ನಾನು ಯೇಸು ಸ್ವಾಮಿಯ ಶಿಷ್ಯನೆಂದು ಜನರು ಕಂಡಿಡಿದ್ರು ಪರವಾಗಿಲ್ಲ, ನಾನು ಇದನ್ನ ಮಾಡ್ತೇನೆ. So he says, excuse me sir, can I have the body of the Lord Jesus? ಅವರು ಹೇಳ್ತಾರೆ, ಯೇಸು ಕ್ರಿಸ್ತನ ಒಂದು ಪ್ರೇತ ನನಗೆ ಬೇಕು ಸರ್. See, true faith will eventually show out. ನಿಜವಾದ ನಂಬಿಕೆ ಅದು ಮುಂದೆ ಹೋಗ್ತಾ ಹೋಗ್ತಾ ತೋರ್ಪಡಿಸುತ್ತೆ. You cannot hide it too long. ಅದನ್ನ ನೀವು ತುಂಬಾ ದಿನ ಮುಚ್ಚಿಡಕ್ಕಾಗಲ್ಲ. How long can you be a secret believer? ಎಷ್ಟು ದಿನ ನೀವು ರಹಸ್ಯವಾದ ವಿಶ್ವಾಸ ಇರಬಹುದು? Did you understand that? ಅರ್ಥ ಆಗ್ತಿದ್ಯಾ? He was an amazing destiny helper in the life and the purpose of Jesus Christ. ಯೇಸು ಸ್ವಾಮಿಯ ಜೀವನ ಮತ್ತು ಉದ್ದೇಶದಲ್ಲಿ ಬಹಳ ಶ್ರೇಷ್ಠವಾದಂತಹ ದಿವ್ಯ ಸಹಾಯಕನಾಗಿದ್ದರು. Amen. ಆಮೆನ್. The third person in the life of Jesus Christ, ಯೇಸು ಸ್ವಾಮಿಯ ಜೀವಿತದಲ್ಲಿ ಮೂರನೆಯ ವ್ಯಕ್ತಿ was this man by the name of Nicodemus. ನಿಕೋದೇಮ ಎಂಬಂತಹ ವ್ಯಕ್ತಿ. Nicodemus is famous for his coming stealthily in the night and asking Jesus many questions in the book of John chapter number 3. ಯೋಹಾನ 3ನೇ ಅಧ್ಯಾಯದಲ್ಲಿ ನಿಕೋದೇಮನು ರಾತ್ರಿ ಹೊತ್ತಲ್ಲಿ ಬಂದು ಯೇಸು ಸ್ವಾಮಿ ಹತ್ರ ಬಹಳ ಪ್ರಶ್ನೆ ಕೇಳೋದ್ರಲ್ಲಿ ಬಹಳ ಪ್ರಸಿದ್ಧವಾದದ್ದು. You will read in John's Gospel chapter 19, ಯೋಹಾನ 19ನೇ ಅಧ್ಯಾಯದಲ್ಲಿ ನೀವು ಓದ್ತೀರಾ that he was the one who brought expensive spices honoring Jesus after his death. ಯೇಸು ಸ್ವಾಮಿಯ ಮರಣದ ನಂತರ ಬಹಳ ಅಮೂಲ್ಯ ವಸ್ತುಗಳನ್ನು ತಂದು ಯೇಸು ಸ್ವಾಮಿಯನ್ನು ಅವರು ಘನಪಡಿಸಿದರು ಅಂತ ನೋಡ್ತೇವೆ. 3 people ಮೂವರು who were in the periphery around the cross who were destiny helpers for Jesus Christ. ಶಿಲುಬೆಯ ವೃತ್ತದಲ್ಲಿ ಯೇಸು ಸ್ವಾಮಿಯ ದಿವ್ಯ ಸಹಾಯಕನಾಗಿ ಇವರು ಕಾಣಿಸಿಕೊಂಡರು. Hallelujah. ಹಲ್ಲೆಲೂಯಾ. I'm just going to give you one more incident and then we'll begin to close. ಇನ್ನೊಂದು ಘಟನೆಯನ್ನು ಹೇಳಿ ನಾವು ಮುಕ್ತಾಯಗೊಳಿಸೋಣ. The importance of understanding your mission. ನಿಮ್ಮ ಸೇವಾ ಕೃತ್ಯವನ್ನು ಅರ್ಥ ಮಾಡಿಕೊಳ್ಳುವುದರ ಮುಖ್ಯತ್ವ. When you understand your mission, ನಿಮ್ಮ ಸೇವಾ ಕೃತ್ಯವನ್ನು ಅರ್ಥ ಮಾಡಿಕೊಳ್ಳುವಾಗ you become like a magnet attracting things to yourself. ಅಂದ್ರೆ ನಿಮ್ಮ ಕಡೆ ಕಾರ್ಯಗಳನ್ನು ಸೆಳೆದುಕೊಳ್ಳುವ ಒಂದು ಮ್ಯಾಗ್ನೆಟ್ ಆಗಿ ಕಾಣಿಸಿಕೊಳ್ಳುತ್ತೀರಿ. Hallelujah. ಹಲ್ಲೆಲೂಯಾ.
Now, I was having a chat with Pastor Ramesh yesterday night. ನಿನ್ನೆ ರಾತ್ರಿ ಪಾಸ್ಟರ್ ಒಂದಿಗೆ ಮಾತಾಡ್ತಿದ್ದೆ. And what we see here is nothing short of a miracle. ಅಂದ್ರೆ ಇಲ್ಲಿ ನೋಡುವ ಎಲ್ಲ ಕಾರ್ಯಗಳು ಬರೀ ಅದ್ಭುತ ಮಾತ್ರವೇ. Amen. Do you believe that, right? ನಂಬ್ತಿರಲ್ಲ? This cannot be something which just happened. ಇದು ಇಲ್ಲಿರೋ ಯಾವುದೋ ಒಂದು ಆಕಸ್ಮಿಕವಾಗಿ ನಡೆದದಲ್ಲ. Because he came to fulfill what God has called him to do. ಕಾರಣ ಅವರಲ್ಲಿ ಬಂದಿದ್ದ ಉದ್ದೇಶ ದೇವರವರಲ್ಲಿ ಇಟ್ಟಿರುವ ವಿಷಯವನ್ನು ನೆರವೇರಿಸಲಿಕ್ಕಾಗಿ. He became a magnet drawing the right things to himself. ಅವರೊಂದು ಮ್ಯಾಗ್ನೆಟ್ ಆಗಿದ್ದುಕೊಂಡು ಸರಿಯಾದದನ್ನು ಸೆಳೆದುಕೊಂಡರು. Right people came at the right time. ಸರಿಯಾದ ವ್ಯಕ್ತಿ ಸರಿಯಾದ ಸಮಯಕ್ಕೆ ಬಂದರು. Of course you'll get some wrong people also coming. ಹೌದು, ನಿಜವಾಗಿ ತಪ್ಪಾದ ವ್ಯಕ್ತಿಗಳು ಬರ್ತಾರೆ. But we are trusting the Lord to separate those weeds away and then give us the right people in our life. ಆದರೆ ದೇವರಲ್ಲಿ ನಾವು ಭರವಸೆ ಇಟ್ಟಿದ್ದೀವಿ, ಆ ಕಳೆಗಳನ್ನು ನಮ್ಮ ಜೀವಿತದಿಂದ ತೆಗೆದುಹಾಕಬೇಕೆಂಬುದಾಗಿ. And therefore, because of these destiny helpers, what you see now is a physical manifestation of destiny helping in his life. ಆ ದಿವ್ಯ ಸಹಾಯಕರು ನಮ್ಮ ಜೀವಿತದಲ್ಲಿ ದೈಹಿಕವಾಗಿ ತೋರ್ಪಡಿಸಬೇಕಾಗಿದೆ. Peter was fishing. ಪೇತ್ರನು ಅವರು ಬೆಸ್ತನಾಗಿದ್ರು. The Bible says the whole night. ಅಂದ್ರೆ ಇಡೀ ರಾತ್ರಿ ಅವರು ಮೀನು ಹಿಡ್ಲಿಕ್ಕೆ ಪ್ರಯತ್ನ. And how much did he catch? ಎಷ್ಟು ಅವರು ಹಿಡಿದ್ರು? ಎಷ್ಟು ಮೀನನ್ನು ಹಿಡಿದ್ರು? Zero. Zero's got value. ಝೀರೋಕ್ಕೆ ಅದಕ್ಕೊಂದು ಮೌಲ್ಯವಿದೆ. There's a value. Arya Bhatta said zero has got value. ಆರ್ಯಭಟ್ಟ ಅವರು ಹೇಳಿದ್ರು ಝೀರೋಗೆ ಒಂದು ಬೆಲೆ ಇದೆ. Because you need to pay your staff whether you catch a fish or not. ನೋಡಿ, ನೀವು ಮೀನು ಹಿಡಿತಿರೋ ಇಲ್ವೋ, ಆದ್ರೆ ನಿಮ್ಮೊಂದಿಗಿರುವ ಸಿಬ್ಬಂದಿಗಳಿಗೆ ನೀವು ಹಣ ಕೊಡಬೇಕು. So that's money. ಅದು ಹಣ. Number 2. ಎರಡನೇದು Time. ಸಮಯ. Time is money. ಸಮಯವೇ ಹಣ. The whole night is 8-10 hours gone, wasted. ಇಡೀ ರಾತ್ರಿ 8 ರಿಂದ 10 ತಾಸುಗಳು ವ್ಯರ್ಥವಾಯಿತು. Third, emotional drain. ಮೂರನೇದು ಮಾನಸಿಕವಾಗಿ ಅಥವಾ ಭಾವನಾತ್ಮಕವಾದ. Oh, I'm not able to catch nothing. That drain. ಅಂದ್ರೆ ಮಾನಸಿಕವಾಗಿ ಅವರು ಒಣಗೋಗಿದ್ದಾರೆ, ನನ್ನಿಂದ ಏನು ಇಡ್ಲಿಕ್ಕಾಗಿಲ್ಲ. And so when you say nothing, it's not nothing, it's lot of value. ಏನಿಲ್ಲ ಅಂತ ಹೇಳುವಾಗ ಅದು ಅತಿ ಹೆಚ್ಚಾದ ಒಂದು ಮೌಲ್ಯ. And when Jesus began to speak into his life, ಯೇಸು ಸ್ವಾಮಿ ಅವರ ಜೀವಿತದಲ್ಲಿ ಪ್ರವೇಶಿಸುವಾಗ and said, cast the net now. ಈಗ ನೀನು ಆ ಒಂದು ವಲೆಯನ್ನು ಹಾಕು ಅಂತ ಹೇಳ್ತಾರೆ. The same sea which refused to give him fish, ಆ ಯಾವ ಒಂದು ಸಮುದ್ರವು ಅವರಿಗೆ ಮೀನು ಕೊಡ್ಲಿಕ್ಕೆ ಮುಂದೆ ಬಂದಿಲ್ವೋ, it says, okay sir, we are going to do what we can do. And all the fish, because it knew its destiny, landed up in the net of Peter. ಅಂದ್ರೆ ಎಲ್ಲ ಮೀನುಗಳಿಗೂ ತನ್ನ ಗುರಿ ಇದೆ ಅಂತ ತಿಳಿದುಕೊಂಡು ಅದು ಪೇತ್ರನ ಬಲೆ ಒಳಗೆ ಬಂತು. Did you understand? ಅರ್ಥ ಆಯ್ತಾ? The fish has also got destiny. ನೋಡಿ, ಆ ಮೀನುಗಳಿಗೂ ಒಂದು ಗುರಿ ಇದೆ. What is the destiny? ಆ ಗುರಿ ಏನು? To go and fall in Peter's net. ಪೇತ್ರನ ಬಲೆಯಲ್ಲಿ ಹೋಗಿ ಬೀಳುವುದು. There are people waiting for you, brother, sister, ನಿಮಗಾಗಿ ಜನರು ಕಾಯ್ತಾ ಇದ್ದಾರೆ, ಸಹೋದರ ಸಹೋದರಿಯರೇ. to show you favor, ನಿಮಗಾಗಿ ದಯೆ ತೋರಿಸಲಿಕ್ಕಾಗಿ, to show you job, give you jobs, ನಿಮಗಾಗಿ ಕೆಲಸಗಳು ಕೊಡ್ಲಿಕ್ಕಾಗಿ, to bless you financially, ನಿಮ್ಮ ಆರ್ಥಿಕತೆಯನ್ನು ಆಶೀರ್ವದಿಸೋದಕ್ಕೆ, to give you that lift. ನಿಮಗೆ ಆ ಒಂದು ಎತ್ತುವಿಕೆಯನ್ನು ಕೊಡ್ಲಿಕ್ಕೆ. There are people waiting for you. ಹಲವಾರು ಜನ ನಿಮಗಾಗಿ ಕಾಯ್ತಾ ಇದ್ದಾರೆ. God has called destiny helpers in your life. ದೇವರು ನಿಮ್ಮ ಜೀವಿತದಲ್ಲಿ ದಿವ್ಯ ಸಹಾಯಕರನ್ನು ಇಟ್ಟಿದ್ದಾರೆ. But the question is, are you purposefully looking for them, or are you doing your own thing? ಪ್ರಶ್ನೆ ಏನಂದ್ರೆ, ಅವರಿಗಾಗಿ ನೀವು ಎದುರು ನೋಡ್ತಾ ಇದ್ದೀರಾ ಉದ್ದೇಶಪೂರ್ವಕವಾಗಿ, ಅಥವಾ ನಿಮ್ ಕೆಲಸ ನೀವು ಮಾಡ್ತಾ ಇದ್ದೀರಾ? Hallelujah. Hallelujah. The Lord told Noah, ದೇವರು ನೋವನ ಬಳಿ ಹೇಳ್ತಾರೆ, please get all these animals 2 by 2 and get them into the ark. ಎಲ್ಲ ಪ್ರಾಣಿಗಳನ್ನು ಒಂದು ಜೋಡಿಯಾಗಿ ತಂದು ಆ ಒಂದು ನಾವೆ ಒಳಗಿಡಿ. Now his purpose was to make that mega ark. ಆತನ ಉದ್ದೇಶ ಏನಂದ್ರೆ ಬಹುದೊಡ್ಡ ಒಂದು ನಾವೆಯನ್ನು ಕಟ್ಟೋದು. I mean, imagine the man, he has not seen rain. This blueprint is beyond his imagination. ಆ ಮನುಷ್ಯನ ಬಗ್ಗೆ ಯೋಚನೆ ಮಾಡಿ ನೋಡಿ, ಅವರು ಮಳೆನೇ ನೋಡಿಲ್ಲ. ಈ ನೀಲಿ ನಕ್ಷೆಯನ್ನು ಅವರ ಯೋಚನೆಗಿಂತ ದೊಡ್ಡದಾಗಿದೆ. I mean, can you imagine making a size of that kind of a big ark, which is the size of 6 football fields? ಅಷ್ಟು ದೊಡ್ಡ ಗಾತ್ರವಾದಂತ ಒಂದು ನಾವೆ 6 ಫುಟ್ಬಾಲ್ ಮೈದಾನದಷ್ಟು ದೊಡ್ಡದು. No equipment, ಯಾವುದೇ ಅವರಿಗೆ ಉಪಕರಣ ಇಲ್ಲ, no manpower, ಯಾವುದೇ ಮನುಷ್ಯನ ಶಕ್ತಿ ಇಲ್ಲ. but he believed that God called him, he will do it for him. ಆದ್ರೆ ದೇವರು ಅವರಿಗೆ ಮಾಡ್ತಾರೆ ಅನ್ನೋದನ್ನ ನಂಬಿದ್ರು. Amen. ಆಮೆನ್. The same God has got a plan and a purpose for you. ಅದೇ ದೇವರು ನಿಮಗಾಗಿ ಒಂದು ಉದ್ದೇಶವನ್ನು ಇಟ್ಟಿದ್ದಾರೆ. You need to find that purpose. ಆ ಉದ್ದೇಶ ಏನಂತ ಕಂಡುಹಿಡಿಯಬೇಕು. Otherwise Christian life will be, Sunday to Sunday it will be like one, yo-yo, just going up and coming down. ಕ್ರೈಸ್ತ ಜೀವಿತ ನೋಡಿ, ಭಾನುವಾರದಿಂದ ಭಾನುವಾರ ಒಂದು ಏಳು ಇಳಿತ ಆಗಿರುತ್ತೆ ಅಷ್ಟೇ. But once you understand God has called you for a purpose, ದೇವರು ನಿಮಗಾಗಿ ಒಂದು ಉದ್ದೇಶ ಇಟ್ಟಿದ್ದಾರೆ ಎಂಬುದು ತಿಳಿಯುವಾಗ life becomes very exciting. ಜೀವನ ಬಹಳ ಕುತೂಹಲ ಆಗುತ್ತದೆ. Hallelujah. Hallelujah. Because whatever happens, I know God has got a purpose on my head. ಏನೇ
ಆದ್ರೂ ದೇವರು ನನ್ನ ತಲೆ ಮೇಲೆ ಒಂದು ಉದ್ದೇಶ ಇಟ್ಟಿದ್ದಾರೆ. I want to say thank you, Lord, that you have people assigned in my life. ನನ್ನ ಜೀವಿತದಲ್ಲಿ ದೇವರೇ ನೀವು ತಂದಿರುವ ಜನರಿಗಾಗಿ ವಂದನೆ ಸ್ವಾಮಿ. And so Noah says, okay Lord, if you say so, you're going to do the job. I will say amen. ನೋವ ಹೇಳ್ತಾರೆ, ದೇವರೇ ನೀವು ಹೇಳಿದ್ರೆ ನೀವು ಕಾರ್ಯ ಮಾಡ್ತೀರಾ, ನಾನು ಆಮೆನ್ ಹೇಳ್ತೀನಿ ಅಷ್ಟೇ. I can just believe you, I cannot do it, but whatever you say, I will believe. ನಾನು ನಂಬ್ತೇನೆ ದೇವರೇ, ನನ್ನಿಂದ ಮಾಡಕ್ಕಾಗಲ್ಲ ಅಂದ್ರೆ ನೀವು ಹೇಳಿರೋದನ್ನ ಮಾಡ್ತೀನಿ. Today will you say, Lord, I believe? ನೀವು ಹೇಳ್ತೀರಾ, ದೇವರೇ ನಾನು ನಿಮ್ಮನ್ನು ನಂಬ್ತೀನಿ. Oh, but I don't have the finances. That's not the problem. Do you believe? ಆರ್ಥಿಕ ತೊಂದರೆ ಇದೆ, ಪರವಾಗಿಲ್ಲ, ಆದ್ರೆ ನೀವು ನಂಬ್ತೀರಾ? Noah says, Lord, how can I make this mega ark with 8 people including me? Not possible. ದೇವರೇ 8 ಜನ ಮಾತ್ರ ಇದ್ದಾರೆ, ನನ್ನನ್ನು ಸೇರಿಸಿ ಈ ದೊಡ್ಡ ನಾವೇ ಕಟ್ಟಲಿಕ್ಕೆ ಸಾಧ್ಯವೇ ಇಲ್ಲ. See, the Lord says, that's my problem. Your problem is to say yes. ದೇವರು ಹೇಳಿದ್ರೆ ಅದು ನನ್ನ ವಿಷಯ, ನಿನ್ನ ವಿಷಯ ಏನಂದ್ರೆ ಹೌದು ಅಂತ ಹೇಳೋದು ಮಾತ್ರ. Hallelujah. Hallelujah. Will you dare to say yes this morning? ನೀವು ದೇವರ ಹತ್ರ ಹೌದು ಅಂತ ಹೇಳಿಕೆ ಎದೆಗಾರಿಕೆ ಇದೆಯಾ? When you say yes to the Lord, ದೇವರ ಹತ್ರ ಹೌದು ಅಂತ ಹೇಳುವಾಗ creation will manifest. ಸೃಷ್ಟಿ ನಿಮಗಾಗಿ ತೋರ್ಪಡಿಸುತ್ತೆ, Things will manifest. ಕಾರ್ಯಗಳು ನಿಮಗಾಗಿ ಬರುತ್ತದೆ, Favor will manifest. ದಯೆ ನಿಮಗಾಗಿ ತೋರ್ಪಡಿಸುತ್ತೆ, Glory will manifest. ಮಹಿಮೆ ನಿಮಗಾಗಿ ತೋರ್ಪಡಿಸುತ್ತೆ, Power will manifest. ಶಕ್ತಿ The ತೋರ್ಪಡಿಸುತ್ತದೆ, anointing of the Holy Spirit will manifest. ಪವಿತ್ರಾತ್ಮನ ಅಭಿಷೇಕ ತೋರ್ಪಡಿಸುತ್ತದೆ. Praise the Lord. Praise the Lord. Hallelujah. Hallelujah. Noah now says, okay Lord, I will believe you. ನೋವ ಈಗ ಹೇಳ್ತಾರೆ, ಹೌದು ದೇವರೇ ನಾನು ನಿಮ್ಮನ್ನು ನಂಬ್ತೇನೆ. He made the mega ark. ಅವರು ದೊಡ್ಡ ನಾವೆಯನ್ನು ಕಟ್ಟಿದ್ರು. Praise God for the mega ark. ಆ ದೊಡ್ಡ ನಾವೆಗಾಗಿ ದೇವರಿಗೆ ಸ್ತೋತ್ರ. But the biggest point is getting all these animals. ಆದ್ರೆ ದೊಡ್ಡ ವಿಷಯ ಏನಂದ್ರೆ ಈ ಪ್ರಾಣಿಗಳನ್ನೆಲ್ಲ ಒಳಗ್ ತರೋದು. How to catch rats and rodents and cockroaches and how do you get them into the ark? ಹೇಗೆ ಇಲಿ, ಹೆಗ್ಗಣ, ಜಿರ್ಲೆನೆಲ್ಲ ಹಿಡಿಯೋದು ನೋಡಿ. When Noah stood there, ನೋವ ಅಲ್ಲಿ ನಿಂತಿರುವಾಗ the Bible says ವಾಕ್ಯ ಹೇಳುತ್ತದೆ, all the animals went to Noah. ನೋವನ ಬಳಿ ಹೋದವು. To Noah. ನೋವ ಬಳಿ ಹೋದ್. See, because he's the magnet. ಯಾಕಂದ್ರೆ ಅವರೇ ಒಂದು ಮ್ಯಾಗ್ನೆಟ್ ಆಗಿದ್ರು. He was in the ark, so it went into the ark. ಅವರು ನಾವೇ ಒಳಗಿದ್ರು, ಅವೆಲ್ಲ ನಾವೇ ಒಳಗೆ ಹೋಗಿ ಸೇರ್ಕೋದು. But he was outside the ark, he would have come and stood in front of him and say, yes sir, what to do? ಅವ್ರು ನಾವೇ ಹೊರಗಡೆ ನಿಂತಿದ್ರೆ ಅವ್ರು ಮುಂದೆ ಬಂದು ನಿಂತ್ಕೊಂಡು ಸರ್ ಏನ್ ಮಾಡ್ಬೇಕು ಅಂತ ಕೇಳ್ತಿದ್ರು. You are a magnet. ನೀವೊಂದು ಮ್ಯಾಗ್ನೆಟ್ ಆಗಿದ್ದೀರಿ. There's something inside you. ನಿಮ್ಮೊಳಗೆ ಏನೋ ಒಂದಿದೆ. You can attract things. ಜನರು ನೀವು ಅಟ್ರಾಕ್ಟ್ ಆಕರ್ಷಿಸ್ಕೋಬಹುದು. I said, thank you Lord, you're going to take me everywhere, every place. I'm going to be very busy. ಅದಕ್ಕೆ ಮುಂಚಿತವಾಗಿ ದೇವರಿಗೆ ಸ್ತೋತ್ರ ಹೇಳಿದೆ, ದೇವರೇ ಎಲ್ಲಾ ಸ್ಥಳದಲ್ಲಿ ನಾನು ಕರ್ಕೊಂಡು ಹೋಗ್ತೀರಾ, ನಾನು ನಿರತರಾಗಿರ್ತೀನಿ ಅಂತ ಹೇಳಿ. Because I quit the job when you asked me to quit the job. ಕಾರಣ ನೀವು ಹೇಳಿದಾಗೆ ನಾನು ಕೆಲಸ ಬಿಟ್ಟಿದ್ದೀನಿ. Yes, I did travel. ಹೌದು, ನಾನು ಪ್ರಯಾಣ ಮಾಡಿದೆ. COVID came, nothing happened. ಕೋವಿಡ್ ಬಂತು, ಏನು ನಡೆದಿಲ್ಲ. I'm sitting around wondering, oh Lord, now what is happening now? ನಾನು ಒಂದು ಸ್ಥಳದಲ್ಲಿ ಕುಳಿತು ಯೋಚನೆ ಮಾಡ್ತೆ, ದೇವರೇ ಇನ್ನೇನ್ ನಡೆಯುತ್ತೆ ಈಗ. And then I decided, okay, let's do some YouTube videos. ನಂತರ ನಾನು ಅನ್ಕೊಂಡೆ ಒಂದು ಯೂಟ್ಯೂಬ್ ವಿಡಿಯೋಗಳು ಮಾಡೋಣ. And now I didn't have a decent camera. ನನ್ನ ಹತ್ರ ಒಂದು ಒಳ್ಳೆ ಕ್ಯಾಮ್ರಾ ಇರಲಿಲ್ಲ. Because for me, I believed in traveling and all this video. YouTube was not in my agenda. ನೋಡಿ, ನಾನು ಪ್ರಯಾಣ ಮಾಡೋದ್ರಲ್ಲೇ ನಂಬಿರೋದ್ರಿಂದ ಈ ಒಂದು ಯೂಟ್ಯೂಬ್ ಎಲ್ಲ ನನ್ನ ಮನಸ್ಸಲ್ಲಿ ಇರಲಿಲ್ಲ. But because I had this desire, ನನಗೆ ಈ ಒಂದು ಆಸೆ ಇರೋದ್ರಿಂದ I personally believe that God raised destiny helpers for me. ದೇವರು ನನಗಾಗಿ ದಿವ್ಯ ಸಹಾಯಕರನ್ನು ತಂದಿದ್ರು. There was a relative of mine. ನನ್ನೊಬ್ಬ ಸಂಬಂಧಿಕರಿದ್ರು. He said, Anna, I have a nice camera. I want to give it to you. ಅಣ್ಣ, ನನಗೊಂದು ಒಳ್ಳೆ ಉತ್ತಮವಾದ ಕ್ಯಾಮ್ರಾ ಇದೆ, ನಿಮ್ಗೆ ಕೊಡ್ತೀನಿ. Where is he? ಅವ್ರು ಎಲ್ಲಿದ್ರು? In UK. ಅವರು UK ಲಂಡನ್ ಅಲ್ಲಿ. I thank you, but how do you get the camera here? ನಾನು ಅವ್ರಿಗೆ ಹೇಳಿದೆ, ನಿಮಗೆ ಧನ್ಯವಾದ ಹೇಳ್ತೀನಿ, ಆದ್ರೆ ಹೇಗೆ ನಾನು ಕ್ಯಾಮ್ರಾ ತಗೊಳ್ಳೋದು ಈಗ? He says, Anna, as a matter of fact, I'm coming to Chennai. I'm going to bring it to you. ಅವ್ರು ಹೇಳಿದ್ರು, ಅಣ್ಣ ಏನ್ ವಿಷಯ ಅಂದ್ರೆ ನಾನು ಚೆನ್ನೈಗೆ ಬರ್ತಾ ಇದ್ದೀನಿ, ನಿಮ್ಗೋಸ್ಕರ ತರ್ತೀನಿ ಅದನ್ನ. And so he was in COVID. He was isolated in a hotel. But he sent it through a courier to me. ಅವರು ಕೋವಿಡ್ ಅಲ್ಲಿ ಇರೋದ್ರಿಂದ ಒಂದು ಹೋಟೆಲ್ ಅಲ್ಲಿ ಅವ್ರನ್ನ ಏಕಾಂಗಿಯಾಗಿ ಇಟ್ಟಿದ್ರು, ಆದ್ರೂ ಸಹ ನಮಗೋಸ್ಕರ ಕೊರಿಯರ್ ಅಲ್ಲಿ ಕಳಿಸ್ಕೊಟ್ರು. Another relative of mine. ಇನ್ನೊಂದು ಸಂಬಂಧಿಕರು. He said, Anna, I want to give you my camera. ಅವ್ರು ಹೇಳಿದ್ರು, ಅಣ್ಣ ನಾನು ನಿಮ್ಗೆ ಕ್ಯಾಮ್ರಾ ಕೊಡ್ತೇನೆ. I said, okay, 2 cameras. ನಾನು ಹೇಳಿದೆ, 2 ಕ್ಯಾಮ್ರಾನ? No problem. ಸಮಸ್ಯೆ ಇಲ್ಲ. So I got the second one. 2 ತಗೊಂಡೆ. And my brother said, I'm going to give you another one. ಇನ್ನೊಂದು ಸಹೋದರರು ಹೇಳಿದ್ರು, ಇನ್ನೊಂದು ಕ್ಯಾಮ್ರಾ ಕೊಡ್ತೇನೆ. I got 3 cameras. ನನ್ನ ಹತ್ರ 3 ಕ್ಯಾಮ್ರಾಸ್ ಇತ್ತು. Gave off 1 camera away. ಒಂದು ಕ್ಯಾಮ್ರಾ ನಾನು ಕೊಟ್ಬಿಟ್ಟೆ. I have 2 cameras. 2 ಕ್ಯಾಮ್ರಾ ಇತ್ತು. So I was able to do a decent, good quality videos at home. ಒಳ್ಳೆ ಗುಣಮಟ್ಟವಾದಂತ ವಿಡಿಯೋಗಳು ಮಾಡಬಹುದು ಮನೆಯಲ್ಲೇ ಕುಳಿತು. I'm giving you a very small example. ಒಂದು ಸರಳವಾದ ಉದಾಹರಣೆ ಕೊಡ್ತಾ ಇದ್ದೀನಿ. 5 people at home. 5 ಮಂದಿ ಮನೆಯಲ್ಲಿ. How do I manage my funding? ಹೇಗೆ ನನ್ನ ಆರ್ಥಿಕ ಕಾರ್ಯಗಳು ನೋಡ್ಕೊಳ್ಳೋದು? Somebody sends me an X amount of money. ಕೆಲವೊಬ್ರು ಯಾರೋ ಒಬ್ರು ನನಗೆ ಇಷ್ಟು ಅಮೌಂಟ್ ಅನ್ನು ಮೊತ್ತವನ್ನು ಕಳಿಸಿದ್ರು. Because in Bangalore city I had to pay a rent and take care of the family. ಬ್ಯಾಂಗ್ಳೂರ್ ಪಟ್ಟಣದಲ್ಲಿ ಬಾಡಿಗೆ ಕಟ್ಟು ಕುಟುಂಬವನ್ನು ನೋಡ್ಕೋಬೇಕು. And the same man sent it again. ಮತ್ತೆ ಅದೇ ವ್ಯಕ್ತಿ ಕಳಿಸಿದ್ರು. I don't even know who that is. ಆ ವ್ಯಕ್ತಿ ಯಾರಂತಾನೂ ಗೊತ್ತಿಲ್ಲ. So I asked him, can you please tell me
who you are. ನಂತರ ಆ ವ್ಯಕ್ತಿನ ಕೇಳಿದೆ, ನೀವು ಯಾರು ಅಂತ ಹೇಳ್ಬೋದಾ He ಪ್ಲೀಸ್? says, I don't know, you don't know who I am. ಕಾರಣ ನಾನು ಯಾರು ನಿಮ್ಗೆ But ಗೊತ್ತಿಲ್ಲ. there was a time I was praying. ನಾನು ಆ ಸಮಯದಲ್ಲಿ ಪ್ರಾರ್ಥನೆ ಮಾಡ್ತಿದ್ದೆ. I was praying and I found this name Sandeep Daniel in front of me. ನಾನು ಪ್ರಾರ್ಥನೆ ಮಾಡ್ತಿರುವಾಗ ಪಾಸ್ಟರ್ ಸಂದೀಪ್ ಡ್ಯಾನಿಯಲ್ ಅಂತ ನನ್ನ ಮುಂದೆ ನೋಡಿದೆ. So I went and did a Google. ನಂತರ ಗೂಗಲ್ ಮಾಡಿ ನೋಡಿದೆ. I found your name. ನಿಮ್ಮ ಹೆಸರನ್ನ So ನೋಡಿದೆ. I believe God wants me to help you. ಆದ ಕಾರಣ ದೇವರು ನಿಮಗೆ ಸಹಾಯ ಮಾಡಬೇಕೆಂಬುದನ್ನು ನಾನು ನಂಬ್ತೇನೆ. He was my destiny helper. ಅವರೇ ನನ್ನ ಗುರಿ ಸಾಧಿಸಲಿಕ್ಕೆ ಸಹಾಯಕರು. Hallelujah. Hallelujah. I went to Singapore on an invitation one time. ಸಿಂಗಪೂರ್ಗೆ ನನಗೆ ಒಂದು ಆಹ್ವಾನ ಸಿಕ್ಕಿತ್ತು, ಅದಕ್ಕೆ ಹೋಗಿದ್ದೆ. And they said, I'm not going to give you the tickets. ಅವರು ನನಗೆ ಟಿಕೆಟ್ ಕೊಡಲ್ಲ ಅಂತ ಹೇಳಿದ್ರು. Then I said, I'm not going. ನಾನು ಹೇಳಿದೆ ನಾನು ಹೋಗಲ್ಲ. But I felt I should go. ನಂತರ ಅನಿಸಿತು ಹೋಗ್ಬೇಕು ಅಂತ. I said, okay. ಆಯ್ತು. So I bought my tickets. ನಾನು ಟಿಕೆಟ್ ತಗೊಂಡೆ, Went to Singapore. ಸಿಂಗಪೂರ್ಗೆ ಹೋದೆ. And honestly speaking, that was one of the most disorganized meetings I've ever been. ನಿಷ್ಠೆಯಿಂದ ಹೇಳ್ತಾ ಇದ್ದೀನಿ, ಬಹಳ ಕ್ರಮವಿಲ್ಲದಂತ ಒಂದು ಕೂಟ ಅದು. Because they picked me up 2 hours late ಕಾರಣ from the airport, 2 hours late. ಅಂದ್ರೆ 2 ತಾಸು ತಡವಾಗಿ ನನ್ನ ಅಲ್ಲಿಂದ ಕರ್ಕೊಂಡು ಹೋದ್ರು. And then I go to the room. ನಂತರ ರೂಮ್ಗೆ ಹೋದೆ. And they said, sorry, we have a problem. ಅವ್ರು ಹೇಳಿದ್ರು ಸಮಸ್ಯೆ ಏನೋ ತೊಂದರೆ ಇದೆ. What is the problem? ಏನ್ ತೊಂದರೆ? Rooms are less, so you have to share the room with somebody you don't know. ರೂಮ್ಗಳು ತುಂಬಾ ಕಡಿಮೆ ಇದೆ, ಯಾರು ತಿಳಿಯದಿರುವಂತಹ ಒಬ್ಬರೊಂದಿಗೆ ನೀವು ರೂಮ್ ಶೇರ್ ಮಾಡ್ಕೋಬೇಕು. Oh, I have never done that before. ನಾನು ಅದನ್ನ ಮಾಡ್ಲೇ ಇಲ್ಲ. I said, Lord, I told you I'm not going. ದೇವರೇ, ನಾನು ಹೇಳಿದೆ ನಾನು ಹೋಗಲ್ಲ ಅಂತ. Okay, so I went to that room, no other option. ಅಲ್ಲಿ ಹೋದೆ, ಆ ರೂಮ್ ಅಲ್ಲಿ ಬೇರೆ ಅವಕಾಶ ಇಲ್ಲ. There was a man sleeping in his bed. ಅವರು ಅಲ್ಲೊಂದು ವ್ಯಕ್ತಿ ಮಂಚದ ಮೇಲೆ ಮಲ್ಕೊಂಡಿದ್ರು. He was from Africa. ಅವರು ಆಫ್ರಿಕಾ ದೇಶದಿಂದ. So he smiled at me very bright. ನಾನು ನೋಡಿ ಬಹಳವಾಗಿ ಅವ್ರು ನಕ್ಕಿದ್ರು. And I didn't know what else to do. ನಾನೇನ್ ಮಾಡೋದು ಗೊತ್ತಿಲ್ಲ. I smiled back at him. ನಾನು ಅವ್ರು ನೋಡಿ ನಕ್ದೆ. And I said, listen, these people made me wait for 2 hours at the airport. Unacceptable. ವಿಮಾನ ನಿಲ್ದಾಣದಲ್ಲಿ 2 ತಾಸು ಈ ವ್ಯಕ್ತಿ ನಮ್ಮನ್ನ ಕಾಯ್ತಾ ಇದ್ರು, ನನ್ನಿಂದ ನಿರೀಕ್ಷಿಸಲಿಕ್ಕೆ ಆಗ್ತಿಲ್ಲ. He's saying, brother, you're good. They made me wait for 5 hours. ಅವ್ರು ಹೇಳಿದ್ರು, ಬ್ರದರ್ ಇದು ಪರವಾಗಿಲ್ಲ, ನಾನು 5 ತಾಸು ಅವ್ರು ಕಾಯ್ತಾ ಕೇಳಿದ್ರು. Oh, really? ಹೌದಾ? So I started talking. ಅವ್ರ ಹತ್ರ ಮಾತಾಡಿದೆ. Became friends. ಫ್ರೆಂಡ್ಸ್ ಆದ್ವಿ. And because of him, ಅವರಿಂದ I went to Kenya 2 times in 1 year. ಕೆನ್ಯಾ ದೇಶಕ್ಕೆ 2 ಬಾರಿ ಹೋದೆ, ಒಂದೇ ದೇಶದಲ್ಲೇ. Destiny helper. ಒಂದೇ ವರ್ಷದಲ್ಲಿ. ಇದು ನನಗೆ ಸಹಾಯಕನು. He was my destiny helper. ಅವರೇ ನನಗೆ ಗುರಿ ಸಾಧಿಸಲಿಕ್ಕೆ ಸಹಾಯಕ. God has a lot of destiny helpers in my life. ದೇವರು ನಮ್ಮ ಜೀವಿತದಲ್ಲಿ ಹಲವಾರು ಗುರಿ ಸಾಧಕ ಮಾಡುವವರಿಗಾಗಿ ಇಟ್ಟಿದ್ದಾರೆ. God has got destiny helpers for you. ದೇವರು ನಿಮಗಾಗಿ ಒಂದು ದಿವ್ಯ ಸಹಾಯಕರನ್ನು ಇಟ್ಟಿದ್ದಾರೆ. Just that you need to be at the right place at the right time. ಸರಿಯಾದ ಸಮಯದಲ್ಲಿ ಸರಿಯಾದ ಸ್ಥಳದಲ್ಲಿ ಇರಬೇಕಷ್ಟೇ. The storms will come. ನಿಮಗೆ ದೊಡ್ಡ ದೊಡ್ಡ ಮಳೆಗಳು ಬಿರುಗಾಳಿಗಳು ಬರ್ತವೆ. It is dark everywhere. ಎಲ್ಲ ಕಡೆ ಕತ್ತಲು ತುಂಬಿದೆ. But you need to trust on the word of the Lord. ಆದ್ರೆ ದೇವರ ವಾಕ್ಯದ ಮೇಲೆ ಭರವಸೆ ಇಡಬೇಕು. Jesus Christ. ಯೇಸು ಸ್ವಾಮಿಯು The darkest day ಅವರ ಜೀವಿತದಲ್ಲಿ ಕತ್ತಲೆಯಾದ ದಿನ of history was the day he was crucified. ಇತಿಹಾಸದಲ್ಲಿ ಕತ್ತಲೆಯಾದ ದಿನದಲ್ಲಿ ಅವರು ಶಿಲುಬೆಗೆ ಹೊಡೆಯಲ್ಪಟ್ಟರು. The devil said, yes, we've got the King of glory. ದೆವ್ವಗಳು ಹೇಳುತ್ತಿದ್ದು, ಮಹಿಮೆಯ ರಾಜನನ್ನು ನಾವು ಹಿಡಿದಿದ್ದೇವೆ. Day number 1, party in hell. ಮೊದಲನೇ ದಿನ ಅಲ್ಲಿ ನರಕದಲ್ಲಿ ದೊಡ್ಡ ಪಾರ್ಟಿ ನೋಡಿ. Day number 2, ಎರಡನೇ ದಿನ people on earth began to lose hope. The disciples says, this Jesus said so many things, but now he's not to be seen. He's dead. His body is there in a hole. ಭೂಮಿಯಲ್ಲಿರುವಂತ ಜನರು ಈ ಯೇಸು ಸ್ವಾಮಿ ಇಷ್ಟು ಕಾರ್ಯಗಳು ಮಾಡಿದ್ರಾದ್ರೆ ಇವಾಗ ಅವರು ಇಲ್ಲ, ಅವರ ಪ್ರೇತವನ್ನು ತೆಗೆದುಕೊಂಡು ಅಲ್ಲಿ ಇಟ್ಟಿದ್ದಾರಲ್ಲ. Maybe some of us are in day number 1. ಕೆಲವೊಬ್ರು ನಾವು ಇನ್ನ ಮೊದಲನೇ ದಿನದಲ್ಲಿ ಇರಬಹುದು. You seem to be lost. Nothing seems to be happening. ಎಲ್ಲ ಕಳೆದು ಹೋಗಿದೆ, ಏನು ನಡೀತಾ ಇಲ್ವೋ ಏನೋ Maybe ಅನಿಸುತ್ತದೆ. some of you are going through day number 2. ಇನ್ನು ಕೆಲವೊಬ್ರು ಎರಡನೇ ದಿನದಲ್ಲಿ ಇರಬಹುದು. You're saying it is impossible now because look at the situation I'm in. It is simply practically impossible for it to come back to life. ನೀವು ಹೇಳ್ಬೋದು, ನನಗೆ ಯಾವುದು ಸಹ ಕಾರ್ಯರೂಪಕವಾಗಿ ನಡೀಲಿಕ್ಕೆ ಸಾಧ್ಯತೆನೇ ಇಲ್ಲ. But hallelujah, there's day number 3. ಮೂರನೇ ದಿನ ಇದೆ. hallelujah. There's always a day number 3. ಯಾವಾಗಲೂ ಮೂರನೇ ದಿನ ಇದೆ. The day number 3 is when the Spirit of the Lord came and quickened the body of the Lord Jesus Christ. ಮೂರನೇ ದಿನ ನೋಡಿ, ಯೇಸು ಕ್ರಿಸ್ತನ ಪ್ರೇತವನ್ನು ದೇವರ ಆತ್ಮನ ಬಂದು ಎಬ್ಬಿಸಿದ ದಿನ. It fired the body of the Lord Jesus Christ and he lifted himself up from that hole, showing himself as Lord to many people. ಯೇಸು ಕ್ರಿಸ್ತನ ಪ್ರೇತವನ್ನು ಎಬ್ಬಿಸಿ ಪವಿತ್ರಾತ್ಮನು ಹಲವಾರು ಜನರಿಗೆ ಅವನನ್ನು ತೋರಿಸಿದ ದಿನವದು. God prepared destiny helpers for Jesus in his darkest hour. ದೇವರು ಯೇಸು ಸ್ವಾಮಿಯ ಕತ್ತಲೆಯ ಸಮಯದಲ್ಲಿ ಅವರಿಗಾಗಿ ಒಂದು ದಿವ್ಯ ಸಹಾಯಕರನ್ನು ಇಟ್ಟಿದ್ರು. The same God has got destiny helpers in your darkest hour. ಅದೇ ದೇವರು ಗುರಿ ಸಾಧಿಸಲಿಕ್ಕಾಗಿರುವ ಸಹಾಯಕರು